ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಜ್ಯಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋ ಚ ವಿಷಯೇ ಸತ್ಯರ್ನ ವೈ ಬಾಧಿತೇನೈವ ಆಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮಧ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವನಾ ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾಧ್ಯೇರ್ಪ್ರೇರಣೋ ಭವಂತಃ ಸರ್ವೇ ಮಯಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಪಾನಚ್ಛೇದಂ ಸದಾ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ವೈಕುಂಠರಾಮೋ ಯಂಬವ್ರೇ ಸ್ವಯಮೇವ ಸ್ವಭೋಜಕಂ ರಘುಪ್ರಿಯಾಯ ಯೋಗೀಂದ್ರಂ ಮಮ ಸತ್ಯಾನ ಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಸತ್ಯಸಂಧ ತೀರ್ಥರು ರಚನೆ ಮಾಡಿರುವ ವಿಷ್ಣು ಸ್ತುತಿಯ 20ನೇ ಪದ್ಯ ಪ್ರಾರಂಭವಾಗ್ತಾ ಇದೆ. ಈ 20ನೇ ಪದ್ಯದಲ್ಲಿ ವಾಮನನ ಸ್ತೋತ್ರ ನಡೀತಾ ಇದೆ. ನಿನ್ನೆ ದಿವಸ ಸ್ತೋತ್ರದ ವಾಮನನ ಬಗ್ಗೆ ಒಂದೆರಡು ಮಾತನ್ನು ಹೇಳಿದ್ದೆ. ದಧಿವಾಮನ ಅಂತ ಶಾಲಿಗ್ರಾಮ ಇದೆ ಮಠದಲ್ಲಿ, ಸ್ವಾಮಿಗಳು ಮಹಾಸ್ವಾಮಿಗಳು ಪೂಜೆ ಮಾಡ್ತಾರೆ. ಅದು ಸುಮ್ಮನೆ ಹಾಲಿನಲ್ಲಿ ಇಟ್ಟರೆ ಸಾಕು, ಹಾಲು ಹೆಪ್ಪಾಗಿ ಮೊಸರಾಗ್ತದೆ. ಅದಕ್ಕೆ ಸತ್ಯಸಂಧ ತೀರ್ಥರೇ ಸ್ತೋತ್ರ ಮಾಡಿದ್ದಾರೆ. ಅಷ್ಟಾವಿಂಶತಿ ಮೂರ್ತ ಸ್ತುತಿ ಅಂತ ಇದೆ. ಅಲ್ಲಿ ಹೇಳುವಾಗ ಒಂದು ಮಾತಂತಾರೆ, ಪಯೋಂಬುವಚ್ಚೇ ತತ್ರಾಪಿ. ಈ ಹಾಲು ಮೊಸರಾಗ್ತದೆ ಅಂತನ್ನೋದಕ್ಕೆ ಮೇಲ್ ನೋಡಿದಾಗ ಇದೊಂದು ಪ್ರಕೃತಿಯ ಕೆಲಸ, ಸಹಜವಾಗಿ ಇದು ಹಾಲು ಮೊಸರಾಗುವುದು ಅಂತ ಅಂದುಕೊಳ್ತಾರೆ. ಹಾಗಿಲ್ಲ. ಹಾಲು ಮೊಸರಾಗಿ ಬದಲಾಗಬೇಕಾಗಿದ್ದರೂ ದೇವರ ಅನುಗ್ರಹ, ದೇವರ ಸನ್ನಿಧಾನ ಬೇಕೇ ಬೇಕು ಅಂತನ್ನುವುದನ್ನು ತಿಳಿಸ್ಲಿಕ್ಕೆ ಸ್ವಾಮನ ದಧಿವಾಮನನಾಗಿ ಬಂದಿದ್ದಾನೆ ಅಂತ ತಿಳಿಸ್ತಾರೆ. ಹಾಗೆ ಆ ವಾಮನನ ಸ್ತೋತ್ರವನ್ನು ಮಾಡ್ತಾರೆ. 8 ಬಾರಿ ವಾಮನ ಶಬ್ದ ಬರುವಂತೆ ಕಾಣಿಸ್ತದೆ, ಆದರೆ 8 ಬಾರಿ ವಾಮನ ಇಲ್ಲ. ಒಂದು ಸರ್ತಿ ವಾ, ಒಂದು ಸರ್ತಿ ಮನಃ, ಒಂದು ಸರ್ತಿ ಅವಾಮನಃ, ಹೀಗೆಲ್ಲ ಪದವಿಭಾಗವನ್ನು ಮಾಡಿ ಸುಂದರವಾದ ವ್ಯಾಖ್ಯಾನವನ್ನು ಮಾಡುತ್ತಾರೆ. ನುತಿಂ ಹಿ ಕರವಾಮನೋ ದಿಶತು ದೀಧಿರಿಂ ವಾಮನೋ ರಘೂತ್ತಮನ ವಾಮನೋ ಭವತು ಚಂಚಲಂ ವಾಮನೋ ಹರೇ ನಿತಿಜ ವಾಮನೋ ಲವನ ಕೌಶಲ ವಾಮನೋ ನವಾಮನಿ ಭವಾಮನೋ ಹರ ಶರೀರಕ ವಾಮನೋ. ನುತಿಂ ಹಿ ಕರವಾಮನೋ, ಅಲ್ಲಿ ವಾಮನೋ ಅಲ್ಲ, ನುತಿಂ ಹಿ ಕರವಾಮ ನಹ. ನಾವು ನಿನಗೆ ನಮಸ್ಕಾರ ಮಾಡ್ತೇವೆ, ನಿನಗೆ ಸ್ತೋತ್ರವನ್ನು ಮಾಡ್ತೇವೆ. ನಿನ್ನ ಸ್ತೋತ್ರ ಮಾಡಿದ್ದಕ್ಕೆ ನೀನು ನಮಗೇನು ಕೊಡಬೇಕು ಅಂತ ಕೇಳಿದರೆ ಬಹಳ ಚಂದಾದ ಮಾತು ಹೇಳ್ತಾರೆ. ದೀದಿವಿಂ ವಾಮನಃ ದಿಶತು. ವಾಮನ ನಮಗೆ ದಿವಿ, ಅದಕ್ಕೆ ವ್ಯಾಖ್ಯಾನ ಮಾಡುವಾಗ ನಮ್ಮ ಗಲಗಲಿ ಆಚಾರ್ಯ ವರ್ಖೇಡಿ ಆಚಾರ್ಯ ವ್ಯಾಖ್ಯಾನ ಮಾಡ್ತಾ ಹೇಳ್ತಾರೆ, ದೀದಿವಿ ಸ್ವರ್ಗಭಕ್ಷಯೋಹೋ ಅಂತ. ದೀದಿವಿ ಎನ್ನುವಂತಹ ಶಬ್ದ ಸ್ವರ್ಗ ಮತ್ತು ಭಕ್ಷ
ತಿನ್ನುವ ಪದಾರ್ಥ, ಎರಡೂ ಅರ್ಥದಲ್ಲಿ ಆ ದೀದಿವಿ ಅಂತ ಶಬ್ದ ಬಳಸ್ತಾರೆ. ವಾಮನಲ್ಲಿ ಕೇಳಿದರೆ ವಾಮನ ಏನು ಕೊಡಬೇಕು ಅಂತ ಕೇಳಿದರೆ ಅವ ದಧಿವಾಮನ. ಚಂದ್ರಮಂಡಲ ಮಧ್ಯಸ್ಥಂ ದ್ವಿಭುಜಂ ವಾಮನಂ ಸ್ಮರೇತ್. ಅವನ ಸ್ಮರಣೆ ಮಾಡಿದರೆ, ಬೆಳಗಾಗಿ ಎದ್ದು ದಧಿವಾಮನ ಸ್ಮರಣೆ ಮಾಡಿದರೆ ಹೊಟ್ಟೆ ತುಂಬ ಊಟಕ್ಕೆ ಸಿಗ್ತದಂತೆ. ಹಂಗೆ ರಗಡು ಸಿಗ್ತಿರ್ತಾವ್ರಿ ಊಟ. ಹಂಗೆ ಊಟ ಉಪಯೋಗ ಇಲ್ಲ. ತಿಂದಾದ ಮೇಲೆ ಅದು ಮೈಗೆ ಹತ್ತಬೇಕು, ತಿಂದಾದ ಮೇಲೆ ಅದು ಮನಸ್ಸಿಗೆ ಹತ್ತಬೇಕು, ತಿಂದಾದ ಮೇಲೆ ಅದು ಒಳ್ಳೆಯ ಬುದ್ಧಿಯನ್ನು ಕೊಡಬೇಕಲ್ಲ. ಹಾಗಾಗಿ ಭಗವಂತನಲ್ಲೇ ಕೇಳಬೇಕು, ನೀನೇ ಅನ್ನವನ್ನು ಕೊಡು, ನೀನೇ ಸ್ವರ್ಗವನ್ನು ಕೊಡು ಅಂತ ಕೇಳಬೇಕಂತೆ. ನುತಿಂಹಿ ಕರವಾಮನೋ ದಿಶತು ದೀದಿವಿಂ ವಾಮನೋ ರಘೂತ್ತಮನ ವಾಮನೋ ಭವತು ಚಂಚಲಂ ವಾಮನೋ ಹರೇ ದಿತಿಜ ವಾಮನೋ ಲವನ ಕೌಶಲ ವಾಮನೋ ನವಾಮನಿ ಭವಾಮನೋ ಹರ ಶರೀರ ಕಾವಾಮನೋ. ರಘುತ್ತಮ, ಓ ರಘುತ್ತಮ ಅಂತ ಪರಮಾತ್ಮನಿಗೆ ಸಂಬೋಧನ. ಹೇ ಹರಿಯೇ, ನಮ್ಮ ಮನಸ್ಸು ಚಂಚಲಂ ನವಾಭವತು. ನಮ್ಮ ಮನಸ್ಸು ಚಂಚಲ ಆಗೋದು ಬೇಡ. ಯಾಕೆಂದರೆ ಮನಸ್ಸು ಬಹಳ ಚಂಚಲ ಅಂತ ಎಲ್ಲರ ಅನುಭವ ಸಿದ್ಧವಾದದ್ದು. ಈ ಕ್ಷಣದಲ್ಲಿ ಇಲ್ಲಿ ಇರ್ತದೆ, ಇನ್ನೊಂದು ಕ್ಷಣಕ್ಕೆ, ಇನ್ನೊಂದು ಸೆಕೆಂಡಿಗೆ ಏನನ್ನ ಆಲೋಚನೆ ಮಾಡ್ತದೋ ಗೊತ್ತಿಲ್ಲ, ಎಲ್ಲಿ ಹೋಗ್ತದೋ ಗೊತ್ತಿಲ್ಲ. ಅದಕ್ಕೆ ನಮ್ಮ ಮನಸ್ಸು ಚಂಚಲವಾಗದೆ ನಿನ್ನಲ್ಲೇ ಇರುವಂತೆ ಅನುಗ್ರಹ ಮಾಡುವಂತ. ಅರ್ಜುನ ಯುದ್ಧದ ಮೊದಲು ಕೃಷ್ಣನ ಜೊತೆಗೆ ಮಾತಾಡ್ತಾ ಇರುವಾಗ ಕೃಷ್ಣನ ಹತ್ರ ಒಂದು ಸಮಸ್ಯೆ ತೋಡ್ಕೊಳ್ತಾನೆ. ಏನು ಮಾಡಲಿ ಕೃಷ್ಣ, ನೀ ಇಷ್ಟೆಲ್ಲ ಹೇಳ್ತಿದ್ದಿ, ಆದರೂ ನನ್ನ ಮನಸ್ಸು ಯಾಕೋ ನಿಲ್ತಿಲ್ಲ. ಚಂಚಲಂಭಿ ಮನಃ ಕೃಷ್ಣ ಪ್ರಮಾಥಿ ಬಲವದ್ ದೃಢಂ ತಸ್ಯಾಹಂ ನಿಗ್ರಹಂ ಮನ್ನೇ ವಾಯೋರಿವ ಸುದುಷ್ಕರಂ ಅಂತ ಒಂದು ಮಾತಾಡ್ತಾನೆ ಅರ್ಜುನ. ಮನಸ್ಸನ್ನು ಹಿಡಿದಿಡೋದು ಅದು ಚಂಚಲ. ಯಾರು ಮನೋಭಿಮಾನಿಗಳಾದ ಇಂದ್ರದೇವರಿದ್ದಾರೋ ಅವರೇ ಹೇಳ್ತಾರೆ, ಚಂಚಲಂಭಿ ಮನಃ ಕೃಷ್ಣ ಪ್ರಮಾಥಿ ಬಲವದ್ ದೃಢಂ. ಭಾರಿ ಬಲಿಷ್ಠ ಅಂತ ನಮಗಿಂತ. ತಸ್ಯಾಹಂ ನಿಗ್ರಹಂ ಮನ್ನೆ, ಆ ಮನಸ್ಸನ್ನು ಒಂದು ಕಡೆಗೆ ಕಟ್ಟಿ ಹಾಕೋದು ಅಂದರೆ ವಾಯೋರಿವ ಸುದುಷ್ಕರಂ. ಗಾಳಿಯನ್ನು ಒಂದು ಕಡೆಗೆ ಕಟ್ಟಿ ಹಾಕಲಿಕ್ಕೆ ಸಾಧ್ಯ ಇದೆಯಾ? ಇಲ್ವಲ್ಲ. ಹಾಗಾಗಿದೆ ಪರಿಸ್ಥಿತಿ ಅಂತ ಹೇಳ್ತಾರೆ. ಅದಕ್ಕೆ ಸತ್ಯಸಂಧ ತೀರ್ಥರು ಹೇಳುವಾಗ, ನಮ್ಮ ಮನಸ್ಸು ಚಂಚಲವಾಗೋದು ಬೇಡಪ್ಪ. ನುತಿಂಹಿ ಕರವಾಮನೋ ದಿಶತು ದೀಧಿವಿಂ ವಾಮನೋ ರಘೂತ್ತಮನ ವಾಮನೋ ಭವತು ಚಂಚಲಂ ವಾಮನೋ ಹರೇ ದಿತಿಜ ವಾಮನೋ ಲವನ ಕೌಶಲ ವಾಮನೋ ನವಾಮನಿ ಭವಾಮನೋ ಹರ ಶರೀರ ಕಾವಾಮನೋ. ಚಂಚಲಂ ವಾಮನಃ, ದೇವರಿಗೆ ಕರೆದಿದ್ದಾರೆ ಹೆಸರು ವಾಮನ ಅಂತ ಅವನಿಗೆ, ಭಗವಂತನಿಗೆ ಹೆಸರು. ಯಾಕೆ ವಾಮನ? ವಾಮನ ಅನ್ನುವ ಶಬ್ದಕ್ಕೆ ಅನೇಕ ಅರ್ಥಗಳು. ಒಂದರ್ಥ ಸುಂದರ ಅಂತ ಅರ್ಥ, ಇನ್ನೊಂದು ಅರ್ಥ ಗಿಡ್ಡ ಅಂತೂ ಅರ್ಥ ಇದೆ. ಮತ್ತೆ ಹಂಗೇನಿಲ್ಲ ಅಂತ ಅರ್ಥ ಅಲ್ಲ. ವಾಮನೋ ಹ್ರಸ್ವ ಸುಂದರಶ್ಚ, ಕೋಶ ಹೇಳುವಾಗ ಚಿಕ್ಕವನು ಗಿಡ್ಡಿದ್ದಾನೆ ಅಂತ ಅರ್ಥ. ಅದು ಏನೋ ಯೋಗ ವಾಮನ ಅಂತ ಹೆಸರಿಟ್ಕೊಂಡವರೆಲ್ಲ ಗಿಡ್ಡಿರ್ತಾರೆ. ಪಾಪ ವಾಮನಾಚಾರ ಅಂದರೆ ಗಿಡ್ಡಾಚಾರ ಅಂತ ಆಗಿಬಿಟ್ಟಾರೆ. ಹಂಗೆ ಬೇರೆ ಊರಿನಾಗ ಒಬ್ರು ಎತ್ತರು ವಾಮನಾಚಾರ ಇದ್ದಿರಿ, ಮತ್ತೆ ಅದಕ್ಕೆ ಗಿಡ್ಡಿರ್ತಾರೆ ಅಂತ ಸಾಮಾನ್ಯ ಒಂದು ಅಭಿಪ್ರಾಯ. ಅದಕ್ಕೆ ವಾಮನ ಅಂದರೆ ವಾಮನ ಮೂರ್ತಿ. ನಾವು ವ್ಯವಹಾರ ಹಾಗೆ ಮಾಡ್ತಿರ್ತೀವಿ, ವಾಮನ ಮೂರ್ತಿ ಅಂತೆ. ಹಾಗೆ ಸುಂದರನಾಗಿರುವ ಪರಮಾತ್ಮ ಆ ವಾಮನನ ಸೌಂದರ್ಯವನ್ನು ಹೇಳುವಾಗ ರಾಜರು ಒಂದು ಮಾತಂತಾರೆ ದಶಾವತಾರ ಸ್ತುತಿಯಲ್ಲಿ. ಅವನ ಮನೆಗೆ ಬಂದಿದ್ದಂತೆ ಪುಣ್ಯಾತ್ಮ, ಬಲಿಚಕ್ರವರ್ತಿ ಮನೆಗೆ ಬಂದಿದ್ದಂತೆ, ದಾನ ತಗೊಳ್ಬೇಕು ಅಂತ ಬಂದಿದ್ದಂತೆ. ಅದು ದಾನ ತಗೊಳ್ಳಿಕ್ಕೆ ಬರುವಾಗ ಕೊಡೋವನಿಗೆ ಅವನು ನೋಡಿದ್ರೆ ಕೊಡಬೇಕು ಅಂತ ಅನಿಸ್ತಿರ್ಬೇಕ್ರಿ. ಕೆಲವರು ಬಂದಿರ್ತಾರೆ ನೋಡ್ರಿ ಪಾಪ, ಅವನು ನೋಡಿದ್ರೆ ಯಾಕಾದ್ರೂ ಬಂದು ಇವನಿಗೇನು ದಾನ ಕೊಡಬೇಕು ಅಂತ. ದಾನ ತಗೊಳ್ಳಕ್ಕೂ ಪಾತ್ರತೆ ಅಂತ ಇರ್ತದೆ, ಸುಮ್ಮನೆ ದಾನ ತಗೊಳ್ಳಿಕ್ಕೆ ಬರೋದಿಲ್ಲ. ಹಾಗಾದರೆ ಆ ವಾಮನ ಬಂದದ್ದು ನೋಡಿ, ಅವನ ಆಡುವ ಮಾತುಗಳನ್ನು ಕೇಳಿ, ಆ ಮಾತಿನ ಒಳಗಿರುವ ಮೋಡಿ ಅದು ಅರ್ಥ ಆಗದೇನೆ ದಾನ ಕೊಟ್ಬಿಟ್ಟ ಪಾಪ. ಧ್ಯಾನಾರ್ಹ ವಾಮನಥ ನೋನಾಥ ಪಾಹಿಯಜ ಮಾನಾ ಸುರೇಶ ವಸುಧಾ ದಾನಾಯ ಯಾಚನಿಕ ಲೀನಾರ್ಥ ವಾಗ್ವಶೀತ ನಾನಾ ಸದಸ್ಯದನುಜ ಮೀನಾಂಕ ನಿರ್ಮಲ ನಿಶಾನಾಥ ಕೋಟಿಲ ಸಮಾನಾತ್ಮಮುಜಿ ಗುಣಕೋ ಈನಾಚ್ಛ ಸೂತ್ರವರ ಯಾನಾಥ ಪತ್ರಕರ ಕಾನಮ್ಯ ದಂಡವರ ವೃತ. ಅವನು ಬಂದು ನಡ್ಕೊಂಡು ಬರ್ತಾ ಇದ್ರೆ
ಸಭೆಯಲ್ಲಿ ಕೂತವರೆಲ್ಲ ಎದ್ದು ನಿಂತ್ಕೊಂಡ್ರಂತೆ, ಧಡ 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 ಎದ್ದು ನಿಂತ್ರಂತೆ. ವರ್ಚಸ್ಸದು. ಹಾಗೆ ಬಂದು ನಿಂತರೆ ಎದ್ದು ನಿಲ್ಬೇಕು. ಕೆಲವ್ರು ಹೇಳ್ಬೇಕು, ಆಚಾರ ಬಂದರು ಇನ್ನರ ಹೇಳ್ರಿ. ಏನು ವರ್ಚಸ್ಸು ಆಚಾರ ಗೊತ್ತಾಯ್ತಲ್ಲ. ಹೇಳ್ಬೇಕ್ರಿ ಬಾಜು ಕೂತವ್ರಿಗೆ, ಆಚಾರ ಬಂದರು ಇನ್ನರ ಹೇಳ್ರಿ ಅಂತಕೊಂಡು ಅವ್ರು ಅನ್ಬೇಕು, ಹ್ಞೂ ಹೇಳ್ಬೇಕು ಅಂತ ಮಾಡಿದ್ದೆ, ಮೊಣಕಾಲು ಮೊಣಕೈ ಕೆಲಸ ಮಾಡುವಲ್ಲ ಯಾವ ಮತ್ತವ್ರು ಮುಂದಿನ ನಮ್ಮ ವರ್ಚಸ್ಸಿದು. ಅದಕ್ಕೆ ಅಂತಲ್ಲೇ ಪ್ರವಚನಕ್ಕೆ ಹೋಗೋದು ನಾವೆಲ್ಲ. ಧ್ಯಾನಾರ್ಹ ವಾಮನಾಥ ನೋನಾಥ ಪಾಹಿಯ ಜಮಾನ ಸುರೇಶ ವಸುಧಾ ದಾನಾಯ ಯಾಚನಿಕ ದೀನಾರ್ಥ ವಾಗ್ವಶೀತ ನಾನಾ ಸದಸ್ಯ ಧನುಜ. ಅವನು ಮಾತಾಡಿದ್ರೆ ಇವ್ನು ಗೊತ್ತೇ ಆಗಲಿಲ್ಲ ಪಾಪ. ನಂಗೇನು ಭಾಳ ಭೂಮಿಗೆ ಏನು ಬೇಡ, ನನ್ನ ಪಾದಳತಿ 3 ಕೊಟ್ಬಿಡು ಅಂದ್ಬಿಟ್ಟ. ಇದು ಹುಚ್ಚ ಹೂ ಅಂದ್ಬಿಟ್ರಿ ಪಾಪ ಬಲಿಚಕ್ರವರ್ತಿ. ಶುಕ್ರಾಚಾರ್ಯ ಬಂದು ಹೇಳಿದ್ರು, ಬ್ಯಾಡು ಟೊಪಿಗೆ ಹಾಕ್ತಾನವ ನಿನಗೆ, ಆ 3 ಪಾದ ಹೋಗಿ 30 ಪಾದ ಆಗ್ತಾವು ಬೇಡ ಅಂದ್ರು. ಕೇಳಲೇ ಇಲ್ರಿ. ಈ ಕೆಲವ್ರು ಚೀಲ ಅಂತಿರ್ತಾವ ನೋಡ್ರಿ, ಅವ್ರು ನೋಡ್ಲಿಕ್ಕೆ ಸಣ್ಣ ಕಾಣಿಸ್ತಿರ್ತಾವೆ. ನೀನು ಏನು ಹಾಕಿದ್ರು ತುಂಬ್ತಿರ್ತದೆ. ಅಕ್ಕಿ ಹಾಕಿದ್ರೆ ಅಕ್ಕಿ ತುಂಬ್ತದ, ಬೇಳೆ ಹಾಕಿದ್ರೆ ಬೇಳೆ ತುಂಬ್ತದ, ದಕ್ಷಿಣೆ ಹಾಕಿದ್ರೆ ದಕ್ಷಿಣೆ ತುಂಬ್ತದ. ಆಚಾರ ಚೀಲ ಇದ್ದಂಗೆ, ಆಚಾರ ಬಗಲ್ ಚೀಲ ಅಂತ ಒಂದು ಇರ್ತದ್ರಿ. ಅದು ಅಕ್ಷಯ ಪಾತ್ರ ರೀ. ನೀವು ಅದ್ರೊಳಗೆ ತೆಗೆದು ನೋಡ್ರಿ, ತಂಬಿಗೆ ಥಾಲಿ ದಾಬಳಿ ಊಟದ್ದು ಎಲ್ಲ ವ್ಯವಸ್ಥೆ ಇತ್ತು. ನೀವು ದಕ್ಷಿಣೆ ಅದು ಪುಸ್ತಕ ನೀವು ಏನು ಹಾಕ್ತಿರಿ ಅಕ್ಷಯ ಪಾತ್ರ ಅಂತ ಹೆಸರಿಟ್ಟಿದ್ದಾರೆ. ಅದು ಹಂಗಾಗಿ ಅವ್ರ ಮಾತು ಗೊತ್ತಾಗ್ಲಿಲ್ರಿ. ಅದು ಪಾದದೊಳಗೆ ಎಲ್ಲ ಹೋಯ್ತು ಅಂತ ಗೊತ್ತಾಗಲಿಲ್ಲ. ಹೆಂಗಿದ್ದ ಅವನು ರಾಜರಂತಾರೆ. ಬಲಿಚಕ್ರವರ್ತಿ ಅವನು ಜನಿವಾರ ಕೌಪಿನ ನೋಡ್ಲಿಕ್ಕೆ ಹತ್ತಿದ್ದಂತ, ಬೇರೆ ಏನು ನೋಡ್ತಿರ್ಲಿಲ್ಲ ಅಂತ. ವಾಮನ ಹಾಕ್ಕೊಂಡ್ರು ಯಜ್ಞೋಪವೀತ ಹಾಗೂ ಕೌಪೀನ ಹೆಂಗಿತ್ತು? ಮೀನಾಂಕ ನಿರ್ಮಲ ನಿಶಾನಾಥ ಕೋಟಿಲ ಸಮಾನಾತ್ಮಮೋಜಿ ಗುಣಕೌ ಪೀನಾಕ್ಷ ಸೂತ್ರವರ ಯಾನಾಥ ಪತ್ರಕರ ಕಾನಮ್ಯ ದಂಡವರ ಕೃತ. ಆ ಜನಿವಾರ ಇಷ್ಟು ಬೆಳ್ಳಗಿತ್ತಂತ, ಇಷ್ಟು ಚಂದಿತ್ತಂತ. ಕೆಲವರು ಜನಿವಾರ ನೋಡಿದ್ರೆ ಗಾಬರಿ ಆಗ್ತದೆ. ಆ ಜನಿವಾರ ಮುಂಜುವೆ ಆದಾಗಿನಿಂದ ಅವರಪ್ಪೇನು ಪ್ರಥಮೋಪದೇಶ ಮಾಡಿದ ಗಾಯತ್ರಿ ಅವತ್ತೇನು ಜನಿವಾರ ಹಾಕ್ಕೊಂಡಿದ್ರು ನೋಡ್ರಿ, ಅವತ್ತಿನಿಂದ ಇವತ್ತಿನ ತನಕ ಬದಲಾಯಿಸಿಲ್ಲ. ತಂದಿ ಮೇಲೆ ಅಷ್ಟು ವಿಶ್ವಾಸ ಅವ್ರಿಗೆ. ಎಲ್ಲಿ ತೆಗೆದುಬಿಟ್ರೆ ನಮ್ಮಪ್ಪ ಬೇಜಾರು ಮಾಡ್ಕೊತಾನ ಅಂತ ತಿಳ್ಕೊಂಡು ಅದು ಹಿಂದೆ ಹರಿದು ಹೋಗಿರ್ತದೆ, ಮುಂದೆ ಹರಿದು ಹೋಗಿರ್ತದೆ, ಎಳೆ ಬಿಚ್ಚಿಕೊಟ್ಟಿರ್ತಾವ, ಬ್ರಹ್ಮಗಂಟೆ ಇರಂಗೇ ಇಲ್ಲ. ಆದರೂ ವಿಶ್ವಾಸ. ನಮ್ಮ ತಂದೆಯವ್ರ ಕಾಲದ್ರಿ ಹೆಂಗೆ ತೆಗಿಬೇಕ್ರಿ ಆಚಾರ ಅಂತ. ಪಾಪ ಆಚಾರ ಹಿಂಗೆ ಜನಿವಾರ ಹಾಕ್ಕೊಂಡು ಹೋಗಿದ್ರಂತ. ಒಂದು ಕಡೆ ಊಟಕ್ಕೆ ಹೋಗಿದ್ರು, ಶ್ರಾದ್ದದ ಊಟಕ್ಕೆ ಹೋಗ್ಯಾರ. ಹೋದ ಕೂಡಲೇ ನೋಡಿದ್ರು ಜನಿವಾರ ಹೊಲಸಾಗಿತ್ರಿ. ಈಗ ಹಿಂಗೆ ಜನಿವಾರದಾಗ ಊಟಕ್ಕೆ ಕೂತ್ರೆ ಯಜಮಾನ್ ತಪ್ಪು ತಿಳ್ಕೊತಾನ ಅಂತ ಹೇಳಿ ಯಜಮಾನಕ್ಕೆ ಕೇರಂತ, ಬಚ್ಚಲದೇನಪ್ಪ ನಿಮ್ಮಲ್ಲಿ ಸ್ನಾನಕ್ಕೆ ಹೋಗ್ಲೇನು ಅಂತೇಳಿ ಅವ ಅನ್ಕೊಂಡ. ಎಂಥ ಆಚಾರ, ಎಂಥ ಆಚಾರ. ಮನೆಗೆ ಶ್ರಾದ್ದಕ್ಕೆ ಬಂದ್ರೆ ಸ್ನಾನ ಮಾಡಿ ಊಟಕ್ಕೆ ಕೊಡ್ತಾರೆ. ಆಚಾರ ಅವಶ್ಯ ಹೋಗ್ರಿ ಎಂದ. ಒಳಗೆ ಹೋಗ್ರೆ ಆಚಾರ ಬಾಗಿಲ ಹಾಕ್ಕೊಂಡ್ಬಿಟ್ರು. ಶವರ್ ಬಿಟ್ರಿ ಪಾಪ ಆಚಾರಿ. ಶವರ್ ಎಲ್ಲ ಫಸ್ಟ್ ಟೈಮ್ ಅವೆಲ್ಲ ಬಿಟ್ಬಿಟ್ರು. ತಣ್ಣ ನಿಂತ್ಕೊಂಡ್ರು. ಜನಿವಾರ ನೆನಪಾಯಿತು. ತೆಗೆದು ಸೋಪ್ ತಗೊಂಡು ಹಚ್ಚಿ ರಿನ್ ಸೋಪ್ ಇಟ್ಟು ತೆಗೆದು ಸ್ವಚ್ಛ ಕುಕ್ಕಿ ಹಿಂಡಿ ಶವರ್ ಮೇಲೆ ಹಾಕಿದ್ರು. ಹೋಗೋ ಕಾಲಕ್ಕೆ ಹಾಕ್ಕೊಂಡು ಹೋಗಿ ಬರ್ತದೆ ಅಂತ ಹೇಳಿ ಅವ ಬಂದು ಬಾಗಿಲ ಬರ್ಸಿಬಿಟ್ಟ. ಆಚಾರ ಊಟಕ್ಕೆ ಎಲೆ ಹಾಕಿದ್ರು ಬಂದ್ಬಿಡ್ರಿ ಅಂತ. ಆಚಾರ ಸೀದಾ ಒತ್ತಿ ಉಟ್ಕೊಂಡು ಬಂದ್ಬಿಟ್ರು. ಎಲೆ ಮೇಲೆ ಕೂತ್ರು. ಎಲ್ಲರೂ ಗಂಧ ಕೊಟ್ಕೋತ್ ಬಂದ ಯಜಮಾನ. ಆಚಾರ ಜನಿವಾರ ಕಾಣಿಸ್ವಲ್ತಲ್ರಿ ಆಚಾರ ಅಂದ. ಆಚಾರಿ ನೆನಪಾಯ್ತು, ಶವರ್ ಮೇಲೆ ನಿಂತದ ಜನಿವಾರ ಅಂತ ಹೇಳಿ. ಆಚಾರ್ಯ ಕೇಳಿದ್ರು, ಶ್ರಾದ್ದ ಯಾರ್ದು ಅಂತ ಕೇಳಿ. ನಮ್ಮ ಅವ್ವಂದ್ರಿ. ಹೆಣ್ಮಕ್ಳಿಗೆಲ್ಲ ಜನಿವಾರ ಇರುತ್ತೆ. ಅದೇ ಮೀನಾಂಕ ನಿರ್ಮಲ ನಿಶಾನಾಥ ಕೋಟಿಲ ಸಮಾನಾತ್ಮಮೋಜಿ ಗುಣಕೌ ಪೀನಾಕ್ಷ ಸೂತ್ರವರ ಯಾನಾಥ ಪತ್ರಕರ ಕಾನಮ್ಯ ದಂಡವರ ವೃತ. ಆ ಜನಿವಾರ ಹಾಕ್ಕೊಂಡಿದ್ರೆ ಮನ್ಮಥ ಚಂದ್ರ. ಮೀನಾಂಕ ಅಂದರೆ ಮನ್ಮಥನಿಗೆ ಕರೀತಾರೆ ಮೀನಾಂಕ. ನಿಶಾನಾಥ ಅಂದರೆ ಚಂದ್ರ. ಆ ಚಂದ್ರ ಮತ್ತು ಮನ್ಮಥ. ಚಂದ್ರನ ನೋಡಿದ್ದೇವೆ, ಮನ್ಮಥನನ್ನು ಊಹಾ ಮಾಡ್ಕೊಳ್ತೀವಿ ಅಷ್ಟೇ, ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಭಾಳ ಚಂದ ಇದ್ರೆ ಮನ್ಮಥ ಇದ್ದಂಗಿದ್ದಾನೆ ಅಂತ ಅಂತಿರ್ತಾರೆ. ಏನು ಗೊತ್ತಿಲ್ಲ. ಅದು ಶಬ್ದಾರ್ಥ ಇಷ್ಟೇ. ಮನ್ ಮಥ. ಮನ್ ಅಂದರೆ ಮನಸ್ಸು, ಮಥ ಅಂದರೆ ಮಥಿಸುವುದು. ಮನಸ್ಸನ್ನು ಕದಲಿತು ಅಂದರೆ ಕದಲಿತು ಅಂದರೆ ಅದಕ್ಕೆ ಮನ್ಮಥ ಅಂತ ಕರೆಯೋದು. ಅಷ್ಟಕ್ಕೆ ಹೆಸರಿಟ್ಟೋದು, ಬೇರೆ ಹೆಸರಿಟ್ಟಿಲ್ಲ. ಮನ್ಮಥ ಅಂದ್ರೆ ಏನೋ ದೊಡ್ಡ ವಿಷಯ ಅಂತಲ್ಲ. ಯಾವುದನ್ನು ನೋಡಿದ ಕೂಡಲೇ ನಮ್ಮ ಮನಸ್ಸು ವಿಕಾರ ಒಳಗೋಯ್ತೋ ಅದೇ ಮನ್ಮಥ ಅಷ್ಟೇ. ಮನ್ ಮಥ, ಮಥನ ಮಾಡಿಬಿಡ್ತದೆ. ಅಂಥ ಮನ್ಮಥ ಚಂದ್ರ ಇಬ್ಬರು 1000 ಕೋಟಿ ಜನ ಏಕಕಾಲದಲ್ಲಿ ಆಕಾಶದಲ್ಲಿ ಬಂದು ನಿಂತರೆ
ಮೀನಾಂಕ ನಿರ್ಮಲ ನಿಶಾನಾಥ ಕೋಟಿಲ ಸಮಾನಾತ್ಮ ಮಂಜಿಗುಣ ಕೌ ಪೀನಾಚ್ಛ ಸೂತ್ರವರ ಯಾನಾಥ ಪತ್ರಕರ ಕಾನಮ್ಯ ದಂಡವರಭೃತ. ಕೌಪಿನೂ ಹಂಗೆ ಇತ್ತಂತ, ಅಷ್ಟೇ ಶುದ್ಧವಾಗಿ ಚೆಂದಾಗಿ ಇತ್ತು ಅಂತ ರಾಜ ಸ್ತೋತ್ರ ಮಾಡ್ತಾರೆ. ಹಾಗಾಗಿ ಅವ ವಾಮನ ಅಷ್ಟು ಸೌಂದರ್ಯಪೂರ್ಣನಾದವನು ವಾಮನ. ನುತಿಂಹಿಕರ ವಾಮನೋ ದಿಶದು ಧೀರಿವಿಂ ವಾಮನೋ ರಘೋತ್ತಮನ ವಾಮನೋ ಭವತು ಚಂಚಲಂ ವಾಮನೋ ಹರೇ ದಿತಿಜ ವಾಮನೋ ಲವನ ಕೌಶಲ ವಾಮನೋ ನವಾಮನಿ ವಾಮನೋ ಹರ ಶರೀರ ವಾಮನೋ. ಹೇ ಹರೇ, ದಿತಿಜ ವಾಮನೋಲ್ ಅವನ ಕೌಶಲ ವಾಮ, ಬಹಳ ಚೆನ್ನಾಗಿ ಶಬ್ದ ಬಿಡಿಸ್ತಾರೆ. ದಿತಿಜ ವಾಮನೋಲ್, ಹೇ ಹರೇ ಪರಮಾತ್ಮ ನೀ ಹೆಂಗಿದ್ದಿ ಅಂತ ಕೇಳಿದ್ರೆ ದಿತಿಜ ವಾಮನೋಲ್. ದಿತಿಜ ಅಂದರೆ ದೈತ್ಯರು, ಅವರ ವಾಮ ಅಂದರೆ ಸೌಂದರ್ಯ, ಆ ಸೌಂದರ್ಯಕ್ಕೆ ಬೇಕಾಗುವ ಪದಾರ್ಥಗಳು. ದೈತ್ಯರು ನಾನಾ ಅಧಿಕಾರ ಸ್ಥಾನ, ಸೌಂದರ್ಯ, ಮತ್ತೊಂದು ಮುಗಿದೊಂದು ಎಲ್ಲವನ್ನ ಪಡಿಲಿಕ್ಕೆ ಪ್ರಯತ್ನ ಮಾಡ್ತಾರಂತೆ. ಅವರೆಲ್ಲವನ್ನ ಲ ಅಂದರೆ ಛೇದನ, ಆ ದೈತ್ಯರ ಸೌಂದರ್ಯ ಸಾಧನಗಳು, ಸೌಂದರ್ಯ, ಅಧಿಕಾರ, ಮತ್ತೊಂದು ಎಲ್ಲವನ್ನ ನಾಶ ಮಾಡಲಿಕ್ಕೆ ಸಮರ್ಥನಾದವನು ನೀನು ಅಂತ ಹೇಳಲಿಕ್ಕೆ ಹರೇ ದಿತಿಜ ವಾಮನೋ ಲವನ ಕೌಶಲ ವಾಮನೋ ನವಾಮನಿಭ ವಾಮನೋ ಹರ ಶರೀರ ಕಾವಾಮನೋ. ಅಲ್ಲಿಗೆ ಅವನ ಕೌಶಲ, ಅವನ ಕೌಶಲ ಅಂದರೆ ರಕ್ಷಣೆ ಮಾಡುವುದರಲ್ಲಿ ಭಾರೀ ಕೌಶಲ ದೇವರಿಗೆ. ಹೇಗೆ ಯಾರನ್ನು ಹೆಂಗೆ ರಕ್ಷಣೆ ಮಾಡಬೇಕು ಅಂತಿರ್ತದೋ ಹಂಗೆ ಅವರನ್ನು ರಕ್ಷಣೆ ಮಾಡ್ತಿರ್ತಾನಂತೆ. ನಾವು ಅಂದ್ಕೊಂಡಿರ್ತೀವಿ ಪ್ರಾಯ ಇಲ್ಲಿ ಕೂಸಿನ ರಕ್ಷಣೆ ಆಗೋದಿಲ್ಲ, ಮುಗಿದು ಹೋಯ್ತು ಅಂತ ಅಂದ್ಕೊಂಡಿದ್ರೆ ಅದನ್ನೇ ಉಳಿಸಿರ್ತಾನೆ, ಅದನ್ನೇ ದೊಡ್ಡದು ಮಾಡ್ತಾನೆ. ರಾಷ್ಟ್ರಪತಿನ ಮಾಡ್ತಾನೋ, ಮಂತ್ರಿನ ಮಾಡ್ತಾನೋ, ಡಾಕ್ಟ್ರನ್ನ ಮಾಡ್ತಾನೋ ಗೊತ್ತಿಲ್ಲ. ನೋಡಿದ್ರೆ ಕೂಸಿನ ಯಾರೋ ಬಿಸಾಡಿ ಹೋಗ್ಬಿಟ್ಟಿರ್ತಾರೆ, ಮುಗೀತು ಅಂತ ತಿಳ್ಕೊಂಡು, ಆಯ್ತು ಆ ಕೂಸು ಸತ್ತೋಯ್ತು ಅಂತ ತಿಳ್ಕೊಂಡು, ಅದೇ ಕೂಸುಗಳು ದೊಡ್ಡದಾಗಿ ದೊಡ್ಡ ವ್ಯಕ್ತಿ ಆಗಿಬಿಟ್ಟಿರ್ತಾರೆ. ಯಮದೇವರೇ ಹೇಳಿದರು, ಸರಕ್ಷತಾ ರಕ್ಷತಿ ಯೋಹಿ ಗರ್ಭೆ, ಯಾಕೆ ಚಿಂತೆ ಮಾಡ್ತಿದ್ದೀರಿ? ಗರ್ಭದಲ್ಲಿ ರಕ್ಷಣೆ ಮಾಡುವ ಪರಮಾತ್ಮನೇ ನಮ್ಮನ್ನೆಲ್ಲ ರಕ್ಷಣೆ ಮಾಡುವನು ಅಂತ. ಅದಕ್ಕೆ ಅವನ ದಿತಿಜವಾಮನೋಲ್ ಅವನ ಕೌಶಲ, ಅವನ ಕೌಶಲ ಆದ ಮೇಲೆ ಅಲ್ಲಿ ಮುಂದೆ ವಾಮನೋ ಇದೆಯಲ್ಲ ಅದನ್ನು ಹ್ಯಾಗೆ ಬಿಡಿಸ್ಬೇಕು ಅಂತ ಕೇಳಿದ್ರೆ ನೋಡ್ರಿ, ಅವನ ಕೌಶಲ ವಾಮನೋ ಅಮನೋನವ, ನನಗೆ ಅಜ್ಞಾನಾದಿಗಳು ಯಾವುದೂ ಇಲ್ಲ. ಅವನಿಭಾ ಮನೋಹರ, ಅವನಿಭ ಅಂದರೆ ಭೂಮಿಯಲ್ಲಿ ಹುಟ್ಟಿರುವಂತಹ ಸೀತಾದೇವಿ, ಅವನಿಗೆ ಮನೋಹರ ಅಂದರೆ ಮನೋಹರನಾದ ರಾಮಚಂದ್ರ, ಅವನಿ ಅಂದರೆ ಭೂಮಿ, ಭವ ಅಂದರೆ ಭೂಮಿಯಲ್ಲಿ ಹುಟ್ಟಿದವನು. ಆ ಭೂಮಿಯಲ್ಲಿ ಹುಟ್ಟಿರುವಂತಹ ಸೀತಾದೇವಿಗೆ ಮನೋಹರವಾದ ಶರೀರ ಇರುವಂಥವನು ನೀನು ನಮ್ಮನ್ನು ರಕ್ಷಣೆ ಮಾಡು ಅಂತ ಹೀಗೆ ಆ ದಧಿವಾಮನ ಮತ್ತು ರಾಮಚಂದ್ರನ ಕೂಡಿಸಿ ಸ್ತೋತ್ರ ಮಾಡುತ್ತಾರೆ 20ನೇ ಶ್ಲೋಕದಲ್ಲಿ. ಇನ್ನು 21ನೇ ಶ್ಲೋಕದಲ್ಲಿ ಮಹಾಲಕ್ಷ್ಮಿಯ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ನೋಡಿದರೆ ಲಕ್ಷ್ಮೀ ಸ್ತೋತ್ರ ಪ್ರತ್ಯೇಕ ಮಾಡಲಿಕ್ಕೆ ಬರೋದಿಲ್ಲ ಅಂತ ಒಂದು ಶಾಸ್ತ್ರ. ಅವಳನ್ನು ಸ್ತೋತ್ರ ಮಾಡಿದರೆ ಪರಮಾತ್ಮನಿಗೆ ಪತ್ನಿಯಾಗಿಯೇ ಸ್ತೋತ್ರ ಮಾಡಬೇಕಂತೆ. ಆಚಾರ್ಯರು ಭಗವದ್ಗೀತೆ 12ನೇ ಅಧ್ಯಾಯದ ತಾತ್ಪರ್ಯ ಹಾಗೂ ಭಾಷ್ಯಗಳಲ್ಲಿ ಒಂದು ಲಕ್ಷ್ಮೀ ಉಪಾಸನಾ ಪದ್ಧತಿ ಅಂತ ತಿಳಿಸಿಕೊಡ್ತಾರೆ. ನಮಗೆ ಲಕ್ಷ್ಮಿ ಅಂತಂದು ಕೂಡಲೇ ಅವಳು ಸಂಪತ್ತನ್ನು ನೀಡ್ತಾಳೆ, ಮತ್ತು ಐಶ್ವರ್ಯವನ್ನು ಕೊಡ್ತಾಳೆ, ಹೆಂಡತಿಯನ್ನು ಮಕ್ಕಳನ್ನು ಕೊಡ್ತಾಳೆ ಅಂತ ಅವಳ ಉಪಾಸನೆಗೆ ಹೊರಡುತ್ತೇವೆ. ಅವಶ್ಯವಾಗಿ ಮಾಡಬೇಕು, ಉಪಾಸನೆ ಮಾಡಬಾರದು ಅಂತಲ್ಲ. ಹೇಗೆ ಮಾಡಬೇಕು ಅವಳ ಉಪಾಸನೆ ಅಂತ ಕೇಳಿದ್ರೆ ಅವಳನ್ನು ಮಾತ್ರ ಉಪಾಸನ ಮಾಡಬಾರ್ದಂತೆ. ಅವಳನ್ನು ಏನು ಉಪಾಸನೆ ಮಾಡಿದರೂ ಭಗವಂತನ ಪತ್ನಿ ಅಂತ ಅನುಸಂಧಾನದಿಂದ ಮಾಡಬೇಕಂತೆ. ಹಾಗೆ ಅನುಸಂಧಾನ ಬರುವಂತೆ ಉಪಾಸನೆ ಮಾಡಬೇಕು. ದೇವತೆಗಳ ಉಪಾಸನೆಯನ್ನು ಮಾಡುವಾಗ ಭಗವಂತನ ಪರಿವಾರದವರು ಅಂತ ಉಪಾಸನೆ ಮಾಡಬೇಕಂತೆ. ಈಗ ಶೇಷದೇವರು, ಗರುಡದೇವರು, ರುದ್ರದೇವರಿದ್ದಾರೆ, ಇಂದ್ರಚಂದ್ರಾದಿ ದೇವತೆಗಳಿದ್ದಾರೆ. ಅವರೆಲ್ಲರ ಅನುಗ್ರಹ ನಮಗೆ ಬೇಕೇ ಬೇಕು. ಅವರ ಅನುಗ್ರಹವಿಲ್ಲದೆ ಇದ್ದರೆ ನಾವು ಪಾರಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅವರ ಅನುಗ್ರಹ ಬೇಕಾಗಿದ್ದರೆ ಅವರ ಆರಾಧನೆ ಮಾಡಬೇಕು. ಹೇಗೆ ಮಾಡಬೇಕು ಆರಾಧನೆಯನ್ನು? ಶಿವನನ್ನು ಸರ್ವೋತ್ತಮನನ್ನಾಗಿಯೋ, ಗಣಪತಿಯನ್ನು ಉತ್ತಮೋತ್ತಮನನ್ನಾಗಿಯೋ ಹೀಗೆಲ್ಲ ಮಾಡುವ ಹಾಗಿಲ್ಲ. ಆಚಾರ್ಯರು ತಿಳಿಸಿಕೊಟ್ಟ ಪದ್ಧತಿ ಏನು ಅಂದರೆ ಪರಿವಾರತಯ ಗ್ರಾಹ್ಯಾ ಅಪಿಹೇಯ ಪ್ರಧಾನತಃ, ಅವರನ್ನ ಪರಿವಾರದವರು ಅಂತ. ಲಕ್ಷ್ಮೀ ಉಪಾಸನೆ ಮಾಡುವಾಗ
ಭಗವಂತನ ಪತ್ನಿ ಅಂತ ಉಪಾಸನೆ ಮಾಡಬೇಕು. ಅದಕ್ಕೆ ಆಚಾರ್ಯರು ಯಾವ ಕ್ರಮದಲ್ಲಿ ಲಕ್ಷ್ಮೀ ಉಪಾಸನೆ ತಿಳಿಸಿದ್ದಾರಲ್ಲ, ಹಾಗೆಯೇ ಸತ್ಯಸಂಧ ತೀರ್ಥರು 21ನೇ ಶ್ಲೋಕದಲ್ಲಿ ಆ ಲಕ್ಷ್ಮೀದೇವಿ, ಸೀತಾದೇವಿ ಎಲ್ಲ 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 ಲಕ್ಷ್ಮೀ ರೂಪಗಳ ಸ್ತೋತ್ರವನ್ನು ಮಾಡ್ತಾರೆ. ದ್ವಾದಶ ಸ್ತೋತ್ರದ 7ನೇ ಅಧ್ಯಾಯದಲ್ಲಿ ಆಚಾರ್ಯರು ಆ ಕ್ರಮ ತಿಳಿಸಿಕೊಟ್ಟಾರೆ. ಈಗ ಹೀಗೆ ಮಾಡ್ರಿ ಅಂತ ಹೇಳಿಬಿಟ್ರು ಅಂತ ಇಟ್ಕೊಳ್ರಿ, ನಮಗೇನಾಗ್ತದೆ, ಮಾಡ್ಲಿಕ್ಕೆ ಹೋಗ್ತೀವಿ, ಕೆಲವೊಂದು ಸರ್ತಿ ಅವ್ಯವಸ್ಥೆ ಆಗ್ತದೆ. ಅದಕ್ಕೆ ಹಾಗೆ ಬೇಡವೇ ಬೇಡ ಅಂತ ತಾವೇ ಒಂದು ಅಧ್ಯಾಯ ಪೂರ್ಣ ಲಕ್ಷ್ಮೀ ಉಪಾಸನೆಯನ್ನು ಮಾಡಿಸಿ ತೋರಿಸಿ ಹೀಗೆ ಮಾಡ್ರಿ ಅಂತ ಹೇಳ್ತಾರೆ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮ ವೃತ್ತಿಬಂಧ ಮೋಕ್ಷಾಗ ಯಸ್ಯಾ ಅಪಾಂಗಲವ ಮಾತ್ರತ ಊರ್ಜಿತಾ ಸಾ ಶ್ರೀ ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಇಡೀ ಜಗತ್ತಿನ ಸೃಷ್ಟ್ಯಾದಿಗಳನ್ನು ಮಾಡುವಂತಹ ಮಹಾಲಕ್ಷ್ಮಿ ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾಹ ಯಸ್ಯಾಹ ಅಪಾಂಗಲವ ಮಾತ್ರತ ಊರ್ಜಿತಾ ಸಾ. ಸುಮ್ಮನೆ ರೆಪ್ಪೆ ಬರೆದ್ರೆ ಸಾಕು, ಇಷ್ಟೆಲ್ಲ ಕೆಲಸ ಆಗಿ ಹೋಗ್ತದೆ. ಇದು ಲಕ್ಷ್ಮೀ ಮಹಿಮಾ ಹೇಳಿ ಮುಂದೇನು ಊರ್ಜಿತಾ ಸಾ, ಎಸ್ ಅವಳು ಅಜಿತಂ ನಮಾಮಿ, ಅವಳು ಯಾರ ಕಟಾಕ್ಷಕ್ಕೆ ಒಳಗಾಗಿದ್ದಾಳೋ, ಯಾರ ಅನುಗ್ರಹಕ್ಕೆ ಒಳಗಾಗಿದ್ದಾಳೋ ಅಂಥ ಅಜಿತನಿಗೆ ನಮಸ್ಕಾರ ಮಾಡ್ತೀನಿ ಅಂತ ಭಗವಂತನಿಗೆ ಬಂದು ನಿಲ್ಲಬೇಕು. ಉಪಾಸನೆ ಹಾಗೆ ಮಾಡೋ ಹಂಗಿಲ್ಲ. ಅದನ್ನೇ ಕ್ರಮ ಇಟ್ಟುಕೊಂಡು ಸತ್ಯಸಂಧ ತೀರ್ಥರು ಅಯೇ ಪುರುದಗೆ ವ್ಯಗೆ ಸುಖಮಯೇ ಶ್ರಿಯೇ ಸಂಶ್ರಯೇ ಧಿಯೇ ಭುವನ ಜಾಲಯೇ ಶುಭಜಯೇಭ್ಯತಾ ಪ್ರಾಪ್ತಯೇ ವಯೇ ರಣಮನಾಮಯೇ ರಚಿತ ಭಕ್ತ ಲೋಕಾಭಯೇ ಮದೇಪ್ಸಿತ ಮಯೇಪ್ಸಿತ ಮದಶ್ಯಯೇ ತವನ ಕಿಂ ಮುರಾರಿ ಪ್ರಿಯೇ. ಅಯೇ ಅಮ್ಮ ಅಂತ ಕರಿತಿರ್ತಾರಲ್ಲ, ಅಯೇ ಅಮ್ಮ, ಅಯೇ ಪುರುದಗೆ ವ್ಯಯೇ, ಅವ್ಯಯ ಅದು, ವ್ಯಯ ಅಲ್ಲ ಅವ್ಯಯ. ಅಯೇ ಪುರುದಗೆ ವ್ಯಯೇ ಸುಖಮಯೇ ಶ್ರೇಯೇ ಸಂಶ್ರಯೇ. ಏನು ಶಬ್ದ ಪ್ರಾಸ ನೋಡ್ರಿ. ಸಂಸ್ಕೃತ ಭಾಷಾ ಕೇಳ್ತಿದ್ರೆ ಆನಂದ ಆಗ್ಬೇಕ್ರಿ. ಅದು ಕಠಿಣ ಇರಬಾರ್ದು. ಮತ್ತು ಹಾಗೆ ಕಠಿಣ ಕಾವ್ಯ ಬರೆದವರು ಇದ್ದಾರೆ, ಮೃದು ಕಾವ್ಯ ಬರೆದವರು ಇದ್ದಾರೆ, ಕೇಳಿದರೆ ಇಂಪಾಗೋ ಕಾವ್ಯ ಬರೆದವರು ಇದ್ದಾರೆ. ಲೀಸ್ಟೇ ಇದೆ ರೀ. ನಮ್ಮ ಮಾಧ್ವರಲ್ಲೇ ಉಳಿದವರು ಬಿಟ್ಬಿಡ್ರಿ. ರಾಜರು, ಬೇರೆ ಬೇರೆ ಗ್ರಂಥಕಾರರೆಲ್ಲ ಬರೆದದ್ದು ನೋಡಿದ್ರೆ, ತ್ರಿವಿಕ್ರಮ ಪಂಡಿತಾಚಾರ್ಯರು ನೋಡಿದ್ರೆ ಈ ತರಹದ ಕಾವ್ಯ ಆ ತರಹದ ಕಾವ್ಯ ಎರಡೂ ಅವ. ಸತ್ಯಸಂಧ ತೀರ್ಥರ ಈ ಇಡೀ ಕಾವ್ಯ ಇಷ್ಟು ಮನೋಹರ ಅಂದರೆ ಶ್ರವಣ ರಮಣೀಯ. ಕೇಳ್ತಾ ಇದ್ರೇನೆ ಕೇಳ್ತಾ ಇರಬೇಕು ಅಂತ ಅನಿಸ್ಬೇಕು. ಅರ್ಥ ಆಗಿರ್ತಾ ನೀವೇ ಇಟ್ಕೊಳ್ರಿ ಆಚಾರ, ಹೇಳ್ಬಿಡ್ರಿ ಸುಮ್ಮನೆ ಸಾಕು. ಅಯೇ ಪುರುದಗೆ ವ್ಯಗೆ ಸುಖಮಯೇ ಶ್ರೀಗೆ ಸಂಶ್ರಯೇ ದಿಯೇ ಭುವನ ಜಾಲಗೆ ಶುಭ ಜಗೇಭ್ಯತಾ ಪ್ರಾಪ್ತಯೇ ವಯೇ ರಣಮನಾಮಯೇ ರಚಿತ ಭಕ್ತ ಲೋಕಾಪಯೇ ಮಯೇಪ್ಸಿತ ಮದಶ್ಯಗೆ ತವನ ಕಿಂ ಮುರಾರಿ ಪ್ರಿಯೇ. ಅಯೇ ಅದಕ್ಕೆ ಅರ್ಥ ಬರೆದಿದ್ದಾರೆ. ನಮ್ಮ ಗಲಗಲಿ ಆಚಾರ್ಯರು ಬರೆಯುವಾಗ, ವರ್ಖಡೆ ಆಚಾರ್ಯ ಬರೆಯುವಾಗ ಬಹಳ ಚಂದ ಬರೆದಿದ್ದಾರೆ. ಅಯೇ ಏನು ಹಂಗಂದ್ರೆ, ಅಯೇ ಅಂದರೆ ಯ ಅಂದರೆ ಸಂಸ್ಕೃತದಲ್ಲಿ ನಿಯಾಮಕ ಅಂತ ಅರ್ಥ. ಅಂದರೆ ಪರಮಾತ್ಮ, ಅ ಇತಿ ಬ್ರಹ್ಮ, ಯ ಇತಿ ನಿಯಾಮಕ. ಅಯೇ ಪರಮಾತ್ಮ ಒಬ್ಬನೇ ನಿಯಾಮಕನಾಗಿರುವ ಮಹಾಲಕ್ಷ್ಮಿಯೇ ಅಯೇ. ಹೇಗೆ ಶಬ್ದ ಚಂದಾಗಿದೆ ನೋಡ್ರಿ. ಇನ್ಯಾರು ನಿಯಾಮಕರಿಲ್ಲ ಲಕ್ಷ್ಮೀದೇವಿಗೆ, ಇನ್ಯಾರು ಲಕ್ಷ್ಮೀದೇವಿನ ನಿಯಂತ್ರಣ ಮಾಡೋವರಿಲ್ಲ. ಅಯೇ ಎಲ್ಲಿ ಬಂತಪ್ಪ ಇದು? ಯ ಎಂಬುದು ಎಲ್ಲಿ ಬಂತು? ನಿಘಂಟುವಿನಲ್ಲಿ, ವೇದದ ಕೋಶವಾದ ನಿಘಂಟುವಿನಲ್ಲಿ ಏಕಾಕ್ಷರ ಕೋಶದಲ್ಲಿ ಹೇಳುವಾಗ ಯ ನಿಯಂತರಿ, ಯ ಅನ್ನೋ ಶಬ್ದಕ್ಕೆ ನಿಯಮನ ಮಾಡುವನು. ಅ ಅಂದರೆ ಪರಮಾತ್ಮ. ಅಹ ಯಹ, ಅ ಎಂಬ ಹೆಸರಿನ ಪರಮಾತ್ಮನೇ ಯಸ್ಯಾಹ ಸ, ಯಾರಿಗೆ ನಿಯಾಮಕನಾಗಿದ್ದಾನೋ ಅವಳು ಅಯ, ತತ್ಸಂಬುದ್ಧಿ ಅಯೇ. ಅಯೇ ಪುರುದಯೇ ವ್ಯಯೇ ಸುಖಮಯೇ ಶ್ರಿಯೇ ಸಂಶ್ರಯೇ ಧಿಯೇ ಭುವನ ಜಾಲಯೇ ಶುಭ ಜಯೇಭ್ಯತಾ ಪ್ರಾಪ್ತಯೇ ವಯೇ ರಣಮನಾಮಯೇ ರಚಿತ ಭಕ್ತ ಲೋಕಾಭಯೇ ಮಯೇಪ್ಸಿತ ಮದಶ್ಯಯೇ ತವನ ಕಿಂ ಮುರಾರಿ ಪ್ರಿಯೇ. ಪುರುದಯೇ, ಪುರು ಅಂದರೆ ಬಹಳ ಅಂತ ಅರ್ಥ. ಪುರು ಅಂದರೆ ಬಹಳ, ದಯ ಅಂದರೆ ದಯ ಇದ್ದವಳು. ಮಹಾಲಕ್ಷ್ಮೀ ದೇವಿಗೆ ಭಾರೀ ದಯಾ, ಭಾರೀ ದಯಾ ಅಂದರೆ ಭಾರೀ ದಯಾ ಅಂತ. ನಮ್ಮಲ್ಲಿ ಪುರು ಪುರು ಅನ್ನೋ ಶಬ್ದಕ್ಕೆ ಊರು ಅಂತೂ ಅರ್ಥದ. ಪುರ ಪುರು ಎರಡು ಶಬ್ದಗಳವ. ದಯಾ ಅಂತನೋ ಶಬ್ದಕ್ಕೆ ಕರುಣೆ, ಅನುಕಂಪ. ಮಹಾಲಕ್ಷ್ಮೀ ದೇವಿಗೆ ಭಾರೀ ಅನುಕಂಪೆ, ಭಾರೀ ದಯಾ. ಅದಕ್ಕೆ ಕೇಳ್ತಿದ್ದಾರಮ್ಮ, ಭಗವಂತನಿಂದ ನಿಯಮಗಳಾದವಳು ನೀನು, ನಮ್ಮೆಲ್ಲರ ಮೇಲೆ ದಯಾ ತೋರಿಸ್ಲಿಕ್ಕೆ ಮಹಾ ಸಮರ್ಥಳು.
ಅವ್ಯಯೇ, ನೀನು ಎಂಥವಳು? ನಾಶ ಇಲ್ಲದವಳು. ಲಕ್ಷ್ಮೀದೇವಿಗೆ ಹುಟ್ಟು, ಸಾವು, ಮುಪ್ಪು, ಅಜ್ಞಾನ ಇವು ಯಾವುದು ಬರೋದಿಲ್ಲ. ಅದಕ್ಕೆ ಅವಳನ್ನು ಅವ್ಯಯ ಅಂತ ಕರೀತಾರೆ. ವೇದವ್ಯಾಸ ದೇವರು ಒಂದು ಸೂತ್ರ ಬರೀತಾರೆ. ಬಹಳ ಆಶ್ಚರ್ಯ ಏನು ಅಂದರೆ 564 ಸೂತ್ರಗಳಲ್ಲಿ ಹೆಂಡತಿಗೂ ಮೀಸಲಾಗಿ ಸೂತ್ರಗಳನ್ನು ಇಟ್ಟಿದ್ದಾರೆ. ಬಹಳ ಮಂದಿಗೆ ಗೊತ್ತಿಲ್ಲ ಅಷ್ಟೆ. ಕೆಲವು ಸೂತ್ರಗಳು ಹೆಂಡತಿಗಾಗಿ ಬರೆದದ್ದು. ಓಂ ಸಮನಾಚ ಅಸತಿ ಉಪಕ್ರಮಾದ ಅಮೃತತ್ವಂಚಾನುಪೋಷ್ಯ ಓಂ ಒಂದು, ಆದರಾತ್ ಮತ್ತೊಂದು ಸೂತ್ರ. ಹೀಗೆ ಕೆಲವು ಸೂತ್ರಗಳನ್ನು ಲಕ್ಷ್ಮೀದೇವಿ ಸಲಹ ಬರೆದಿದ್ದಾರೆ. ಹೆಂಡತಿಯನ್ನು ಬಾಯಿ ತುಂಬ ಕರೀತಾರೆ, ಸಮನ. ಎಷ್ಟು ಚೆನ್ನಾಗಿ ಕರೀತಾರೆ ನೋಡ್ರಿ. ಅತ್ತಿ ಮನೆ ಹೆಸರು ಅದು ಸಮನ ಅಂತ ತಿಳ್ಕೊಂಡು. ಯಾಕಂದ್ರೆ ಗಂಡು ಕರಿಬೇಕಾದ್ರೆ ಅದೇ ಹೆಸರು ಕರಿತಿರ್ತಾನೆ, ಮತ್ತಿನ ತವ್ರನ ಹೆಸರು ಅದೇ ಕರಿಬೇಕಾಗಿ ಸುಳ್ಳು. ಸಮನ ಚ ಅಶ್ರುತಿ ಉಪಕ್ರಮಾತ್. ಶ್ರುತಿ ಅಂದರೆ ಸಂಸಾರ. ಸಂಸಾರದಲ್ಲಿ ಅವಳ ಉಪಕ್ರಮ ಅಂದರೆ ಹುಟ್ಟು. ನ ಅಶ್ರುತಿ ಉಪಕ್ರಮ, ಅವಳು ಸಂಸಾರದಲ್ಲಿ ಹುಟ್ಟೋದಿಲ್ಲ, ಅವಳು ಹುಟ್ಟೇ ಇಲ್ಲ. ಸಮನಾಚ ಅಶ್ರುತಿ ಉಪಕ್ರಮ ಅಮೃತತ್ವಂಚ, ಮುಕ್ತಳವಳು. ಹೆಂಗ? ಅನುಪೋಷ್ಯ, ಉಪಾಸನೆ ಮಾಡಿ ಮುಕ್ತಳಾಗೇ ಇಲ್ಲ. ಲಕ್ಷ್ಮೀದೇವಿಗೆ ಅಪರೋಕ್ಷ ಜ್ಞಾನ ಆಗೇದಿಲ್ಲ ಅಂತ ಕೇಳಿಕ್ ಹೋಗಬಾರ್ದು. ದಡ್ರು ಅಂತ ಕರ್ಸ್ಕೋತೀವಿ ನಾವು. ವಾಯುದೇವರಿಗೆ ಅಪರೋಕ್ಷ ಜ್ಞಾನ ಆಗೇದೋ ಇಲ್ಲೋ ಅಂದರೆ ಎಸ್. ಇಂದ್ರದೇವರಿಗೆ ರುದ್ರದೇವರಿಗೆ ಆಗಿದೆಯೋ ಇಲ್ಲೋ ಎಸ್. ಲಕ್ಷ್ಮೀದೇವಿಗೆ ಅಪರೋಕ್ಷ ಜ್ಞಾನ ಆಗಿದೆ ಅಂತ ಕೇಳಿದ್ರೆ ದಡ್ರು. ಯಾಕೆಂದ್ರೆ ಅವಳಿಗೆ ಅಪರೋಕ್ಷ ಜ್ಞಾನ ಆಗೋ ಪ್ರಸಕ್ತಿಯೇ ಇಲ್ಲ. ಉಪಾಸನ ಮಾಡಿ ಅಪರೋಕ್ಷ ಜ್ಞಾನ ಮಾಡಿಕೊಂಡು ತದುತ್ತರ ಕಾಲದಲ್ಲಿ ಮೋಕ್ಷವನ್ನು ಪಡೆಯುವ ಪ್ರಸಕ್ತಿ ಇಲ್ಲ. ನಿತ್ಯ ಮುಕ್ತಳವಳು. ನಿತ್ಯ ಮುಕ್ತಳಾದದ್ದರಿಂದ ಅವಳಿಗೆ ಅಪರೋಕ್ಷ ಜ್ಞಾನದ ಪ್ರಸಕ್ತಿಯೇ ಇಲ್ಲ. ಭಗವಂತನ ರೂಪ ಸದಾ ದರ್ಶನ ಅವಳಿಗೆ. ಯಾವ ರೂಪ ಕಂಡಿಲ್ಲ ಅಂತಿಲ್ಲ, ಎಲ್ಲ ರೂಪಗಳನ್ನು ಕಂಡವಳು. ಆದ್ದರಿಂದ ಅವಳು ಹುಟ್ಟಿಲ್ಲ, ಸಾವಿಲ್ಲ. ವಯಸ್ಸಾಯ್ತೇನೋ ಅಂತ ಕೇಳಿದ್ರೆ ವಯಸ್ಸೇ ಇಲ್ಲರಿ, ವಯಸ್ಸೇ ಆಗಿಲ್ಲ ಹೆಣ್ಮಗಳಿಗೆ. ಇನ್ನೊಂದು ಚಮತ್ಕಾರ ಕೇಳ್ರಿ. ಏನು ಅಂದರೆ ಗಂಡ ಹೆಂಡತಿ ಒಳಗೆ ಯಾರು ದೊಡ್ಡವರು ಯಾರು ಸಣ್ಣವರು ಅಂತ ಹೇಳಿಕ್ಕಾಗಿಲ್ಲ ಇಲ್ಲಿ ತನಕ ಇಬ್ಬರಿಗೂ. ಒಟ್ಟ ಲಕ್ಷ್ಮೀನಾರಾಯಣರೊಳಗೆ ಯಾರು ದೊಡ್ಡವರು ಯಾರು ಸಣ್ಣವರು ಅಂತ ಹೇಳಿಕ್ಕಾಗೇ ಇಲ್ಲ. ಲೋಕದೋಗಿ ಹೇಳ್ಬೋದು ಗಂಡ ದೊಡ್ಡವ ಹೆಣ್ಣು ಸಣ್ಣಕ್ಕೆ, ಅಥವಾ ಕೆಲವೊಮ್ಮೆ ಹೆಂಡತಿ ದೊಡ್ಡವಳು ಗಂಡ, ಹಂಗೇನಿಲ್ಲ ಅಂತ ತಿಳ್ಕೊಬೇಡ್ರಿ. ಮತ್ತೆ ಹಂಗರಗಡೆ ಇರ್ತಾವೆ. ಏನು ಮಾಡಲಿ ಅವ್ರವ್ರ ಇಚ್ಛಪ್ಪ, ಅದಕ್ಕೆ ಯಾರು ಏನು ಮಾಡಲಿ ಬರ್ತದೆ. ಇನ್ನು ಹಂಗೇನು ಟೈಮ್ ಲಿಮಿಟ್ ಇಟ್ಕೊಂಡಿಲ್ಲ, ಏನಿಲ್ಲ. ಹಂಗೆ ಬಲರಾಮ್ ದೇವ್ರು ಹಂಗೆ ಲಗ್ನ ಮಾಡ್ಕೊಂಡಿದ್ರಿ. ಬಲರಾಮ್ ಲಗ್ನ ಮಾಡ್ಕೊಳ್ಳೋ ಕಾಲಕ್ಕೆ ತಾಮ್ ಆದಿ ಯುಗ ಸಂಭೂತಾಮ್, ಹಿಂದಿನ ಯುಗದ ಕನ್ಯಾ ಮುಂದಿನ ಯುಗದ ವರ. ಅವ್ರ ಯುಗದಾಗ ವರನ ಸಿಗಲಿಲ್ಲ ಅಂತ ಕೀಗಿ ರೇವತಿಗೆ. ಅಲ್ಲ, ಅವ್ರ ಊರಿನಾಗ ಸಿಗಲಿಲ್ಲ ಅಂದ್ರೆ ಹ್ಞೂ ಅನ್ಬೋದು, ಅವ್ರ ಯುಗದಾಗ ಸಿಗಲಿಲ್ಲ ಅದಕ್ಕೆ ಹಂಗಾಗಿರ್ತಾವ. ಲಕ್ಷ್ಮೀನಾರಾಯಣರ ಮಧ್ಯದಲ್ಲಿ ಯಾರು ದೊಡ್ಡವರು ಯಾರು ಸಣ್ಣವರು ವಯಸ್ಸಿನಿಂದ ಅಂದರೆ ಹೇಳಲಿಕ್ಕೆ ಬರೋದಿಲ್ಲ. ಯುವಾಂ ಯುವಾನೌ. ರಾಜರು ಶ್ರೀ ಗುಣದರ್ಪಣದಲ್ಲಿ ಹೇಳುವಾಗ ಒಂದು ಮಾತಂತಾರೆ, ಯುವಾಂ ಯುವಾನೌ ಸತತಂ ನ ಯುವಯೋಹೋ ವಯೋ ಅಧಿಕ. ನಿಮ್ಮಲ್ಲಿ ವಯಸ್ಸು ಯಾರಿಗೂ ಹೆಚ್ಚಿಲ್ಲ ಕಡಿಮೆ ಇಲ್ಲ. ಯಾಕೆ? ಸಮನ. ದೇಶಕಾಲಗಳಿಂದ ಸಮಾನನಾಗಿದ್ದೀರಿ ಅಂತ ತಿಳ್ಕೊಂಡೇ ಸಮನ ಆಗಿದ್ದೀರಿ. ಅಂದ ಮೇಲೆ ಲಕ್ಷ್ಮೀನಾರಾಯಣರಲ್ಲಿ ಏನು ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಯಾರ ವಯಸ್ಸು ಜಾಸ್ತಿ ಯಾರ ವಯಸ್ಸು ಕಡಿಮೆ ಅಂತ ಹೇಳಿ ಬರೋದಿಲ್ಲ ಅಂಥವಳು. ಹಾಗಾಗಿ ಅವಳಿಗೆ ಹುಟ್ಟಿಲ್ಲ, ವೃದ್ಧಾಪ್ಯ ಇಲ್ಲ, ಆಮೇಲೆ ಸಾವಿಲ್ಲ, ಏನಿಲ್ಲ. ಅದರಿಂದ ಅವಳು ಅವ್ಯಯ. ಇಷ್ಟು ಹೇಳಿದ್ರೆ ಇದಕ್ಕೆ ಎಷ್ಟು ರೀತಿಯಿಂದ ವ್ಯಾಖ್ಯಾನ ಮಾಡಿರ್ಬೋದು ಅವ್ಯಯ ಅಂದರೆ. ನಾವು ಅಂದ್ಕೊಂಡ್ವಿ ಅವ್ಯಯ ಅಂತ ಶಬ್ದಕ್ಕೆ ಇದೇ ಒಂದು ಅರ್ಥ ಅಂತ. ಹಾಗೇನಿಲ್ಲ ಅಂತ. ಏನು ಅಂದರೆ ಅವಿಪ್ರತಿ ಅಯತಿ ಇತಿ ಅವ್ಯಯ ಅಂತ ಒಂದು ವ್ಯಾಖ್ಯಾನ ಮಾಡ್ತಾರೆ. ಅವಿ ಅಂತ ಸಂಸ್ಕೃತದಲ್ಲಿ ಕೈಲಾಸಕ್ಕೆ ಹೆಸರಂತೆ. ಕೈಲಾಸಕ್ಕೆ ಅವಿ ಅಂತ ಕರೀತಾರಂತೆ. ಅವಿಂ ಅಂದರೆ ಪರ್ವತ ಅಂತ ಅರ್ಥ. ವಾಸ್ತವಿಕವಾಗಿ ಪರ್ವತ ಅವಿ. ಕೈಲಾಸ ಪರ್ವತವನ್ನು ಕುರಿತು ಹೋದವಳಾದದ್ದರಿಂದ ಮಹಾಲಕ್ಷ್ಮಿಗೆ ಅವ್ಯಯ ಅಂತ ಹೆಸರಂತೆ. ಅಯತಿ ಅಂದರೆ ಹೋಗೋದು. ಅವಿ ಪ್ಲಸ್ ಅಯ ಅವ್ಯಯ, ಸ್ತ್ರೀಲಿಂಗ ಅವ್ಯಯ. ಅದು ಕೈಲಾಸಕ್ಕೆ ಹೋದ್ಲು ಅಂತ ಹೇಳುತ್ತಾರೆ. ಈ ಕೈಲಾಸಕ್ಕೆ ಯಾಕೆ ಹೋದ್ಲು ಅಂತ ಪ್ರಶ್ನೆ. ಏನಾಯಿತು? ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವಾಗ ಒಂದು ರಹಸ್ಯ ಬಾಯಿ ಬಿಟ್ಬಿಟ್ರು. ರಾವಣ ಯಾವಾಗ ಸೀತಾಪಹಾರ ಮಾಡಬೇಕು ಅಂತ ಬಂದೋ, ಸೀತಾಪಹಾರ ಮಾಡಬೇಕು ಅಂತ ಬಂದ, ರಾಮಚಂದ್ರ ಮಾರೀಚನ ಕಡೆಗೆ ಹೋಗಿದ್ದಂತೆ. ಆ ಮಾರೀಚನಿಗೆ ರಾಮ ಬಾಣ ಬಿಟ್ಟ ಮೇಲೆ ಲಕ್ಷ್ಮಣನ ಹೆಸರಿಗೆ ಹೋಗಿದ್ದ ಅವನು. ನೋಡ್ರಿ, ಅವ ಸಾಯೋ ಕಾಲಕ್ಕೂ ದೇವ್ರ ಹೆಸರು ಹೇಳಿಲ್ರಿ. ಅವ ಎಂಥ ಪುಣ್ಯ. ಸಾಯೋ ಕಾಲಕ್ಕೆ ಹೇಳಬೇಕೋ ಬೇಡ ಹೇಳ್ತಿರ್ತಾರೆ ಕೊನೆಗೆ. ಈಗರ ಹೇಳ್ರಿ ದೇವ್ರ ಹೆಸರು ತಿಳ್ಕೊಂಡ್ರಿ. ಹಾಗೂ ಲಕ್ಷ್ಮಣನ ಹೆಸರು ಹೇಳಿದ. ಲಕ್ಷ್ಮಣನು ಹೋದ. ಈ ಕಡೆಗೆ ರಾವಣ ಬರ್ತಾನೆ ಅಂತ ಗೊತ್ತಾದ ಮುಂದಿನ ಕ್ಷಣಕ್ಕೆ ಸೀತಾದೇವಿ ಸೃಷ್ಟ್ವಾತ್ಮನ ಪ್ರತಿಕೃತಿ ಪ್ರಯೋಚ ಶೀಘ್ರಂ. ತತ್ಕ್ಷಣದಲ್ಲಿ ತನ್ನ ಪ್ರತಿಕೃತಿಯನ್ನು ಒಂದು ಜೆರಾಕ್ಸ್ ಕಾಪಿ ಮಾಡಿಟ್ಲಂತೆ. ಪ್ರತಿಮೆಯನ್ನು ಮಾಡಿ ಅದರಲ್ಲಿ ತನ್ನ ಸನ್ನಿಧಾನ ತುಂಬಿ, ಯಾಕೆಂದ್ರೆ ಅದು ಹೆಣ್ಣಾಗಬೇಕಲ್ಲ, ಹೆಣ್ಣಿನಂತೆ ಮಾತಾಡಬೇಕು, ಹಿಡಿಬೇಕೆಲ್ಲ ಮಾಡಿಟ್ಟು
ಕೈಲಾಸಮರ್ಚಿತ ಪದ ನೆವಚತ್ ಶಿವಾಭ್ಯಾಂ. ಕೈಲಾಸಕ್ಕೆ ಹೋದ್ಲಂತ. ಯಾಕೆ ಹೋದ್ಲು ಕೈಲಾಸಕ್ಕೆ ಅಂದರೆ ಶಿವಪಾರ್ವತಿಯರಿಂದ ಆರಾಧನೆ ಮಾಡಿಸಿಕೊಳ್ಳಿಕ್ಕೆ ಹೋದ್ಲಂತ. ತುಂಬ ರಹಸ್ಯ. ರಾವಣ ಬಂದಾಗ ಅಲ್ಲಿ ಸೀತೆ ಇದ್ದಿದ್ದೇ ಇಲ್ಲ, ಸೀತಾನ್ ಕಾಪಿ ಇತ್ತು, ಅದನ್ನು ಪ್ರತಿಮಾ ಇತ್ತು. ಅದಕ್ಕೆ ವಾದರಾಜ ಸ್ವಾಮಿಗಳು ಸರಸ ಭಾರತಿ ವಿಲಾಸದಲ್ಲಿ ಪ್ರಶ್ನೆ ಮಾಡ್ತಾರೆ, ರಾವಣ ಜೆರಾಕ್ಸ್ ತಗೊಂಡು ಹೋದದ್ದಕ್ಕೆ ಲಂಕಾ ಸುಟ್ಟು ಹೋಗ್ಯದ, ಒರಿಜಿನಲ್ ತಗೊಂಡು ಹೋಗಿದ್ರೆ ಪರಿಸ್ಥಿತಿ ಏನಿರ್ತಿತ್ತೋ ನಿಂದು ಅಂತ ಕೇಳ್ಯಾರ. ಎಷ್ಟು ಚೆನ್ನಾಗಿದೆ ಅಲ್ಲ, ವಾದರಾಜ ಸ್ವಾಮಿಗಳು ಕೇಳಿದ್ದು ಎಷ್ಟು ಚೆನ್ನಾಗಿದೆ ಅಲ್ಲ. ಏನಂದ್ರು, ಪ್ರತಿಮಾ ತಗೊಂಡು ಹೋದಿ ಸೀತಾಂದು ಬೆಂಕಿ ಹೋತು ರಾವಣ ಲಂಕಾಕ್ಕ, ಖರೇ ಸೀತಾ ಬಂದಿದ್ರೆ ನಿನ್ನ ಪರಿಸ್ಥಿತಿ ಏನಿರ್ತಿತ್ತಪ್ಪ, ಅದಕ್ಕೆ ಮುಟ್ಲಿಕ್ಕೆ ಹೋಗಬೇಡ, ಹುಷಾರಾಗಿರುವಂತ. ಹಾಗೆ ಆ ಸೀತಾದೇವಿ ಅಲ್ಲಿ ಹೋದ್ಲಂತ. ಅದಕ್ಕೆ ಅವಿ ಅಂತಂದ್ರೆ ಪರ್ವತ, ಕೈಲಾಸ ಪರ್ವತ. ಆ ಕೈಲಾಸ ಪರ್ವತಕ್ಕೆ ಅಯತಿ ಹೋಗ್ತಾಳವಳು. ಎದಕ್ಕಾಗಿ? ಶಿವಪಾರ್ವತಿಯರಿಂದ ಪೂಜೆ ಮಾಡಿಸ್ಕೊಳ್ಬೇಕು ಅಂತ ಹೋಗ್ತಾಳಾದ್ದರಿಂದ ಅವ್ಯಯ ಅವ್ಯಯ ಅಂತ ಅವಳಿಗೆ ಹೆಸರಂತೆ. ಎಷ್ಟು ಸೊಗಸಾದ ಅರ್ಥ ಬರೀತಾರೆ. ತುಳಸಿದಾಸರು ಒಂದು ಮಾತು ಬರೀತಾರೆ ರಾಮಚರಿತ ಮಾನಸದಲ್ಲಿ, ತುಂಬ ಚಂದಾದ ಕತೆ. ಪಾರ್ವತಿಗೆ ರಾಮ ಅಳೋ ತಡೀಲಿಕ್ಕಾಗಲಿಲ್ಲಂತ, ತಡೀಲಿಕ್ಕಾಗಲಿಲ್ಲಂತ. ಗಂಡನಿಗೆ ಕೇಳಿದಂತೆ, ಏನ್ರಿ ಒಂದು ನಿಮಿಷ ನಾನು ಹೋಗಿ ರಾಮನಿಗೆ ಸಮಾಧಾನ ಮಾಡಿ ಬಂದುಬಿಡ್ಲ ಅಂತ ಕೇಳಿದಂತ. ನೀ ಯಾಕೆ ಹೊಂಟಿ ಅಂತ ಕೇಳಿದಂತ. ಎದಕ್ಕೆ ಹೊಂಟಿ? ಸೀತಾನ ಕಳ್ಕೊಂಡ್ಬಿಟ್ಟಾನ ರಾಮ, ಅವನು ಅಳು ನೋಡ್ಲಿಕ್ಕೆ ಆಗೋಲ್ತಾ ಇದ್ದ. ಅವನು ಈ ಅಳೋದು ಅಂದ್ರೆ ಇಷ್ಟು ಅಳಿಕತ್ತಿದ್ರೆ ಹೇಳ್ತೀನಿ, ಅಕ್ಷರಶಃ ಖರೆ ಕಳ್ಕೊಂಡವರು ಅಷ್ಟು ಅಳಂಗಿಲ್ಲ, ಅಷ್ಟು ಚಂದ ಅಳಿಕತ್ತಿದ್ದೀನಿ ಅವ್ನು ಪುಣ್ಯಾತ್ಮ. ಖರೆ ಕಳೆದವರು ಒಂದೆರಡು ನಿಮಿಷ ಅಳ್ತಾರೆ, ಮುಂದೆ ನಿರ್ಧಾರ ಮಾಡ್ಕೊಂಡ್ಬಿಡ್ತಾರೆ, ಹೋಗೇದೋದಲ್ಲೋ ಎಷ್ಟು ವಿಚಾರ ಬಿಟ್ಬಿಡ್ತಾರ್ರಿ. ಈ ಸುಳ್ಳು ಕಳ್ಕೊಂಡಿರ್ತಾರೆ ನೋಡ್ರಿ, ಅವ್ರು ಅಳೋದು ನೋಡ್ಬೇಕ್ರಿ. ಅವ್ರು ಯಾರ್ದೋ ತಂಬಿ ಕಳೆದಿರ್ತದೆ, ಯಾರೋ ಅಳ್ಕೋದು ಕೂತಿರ್ತಾರೆ. ನೀವೇ ಕಳ್ಳಿಕತ್ತೀರಿ, ತಂಬಿಗೆ ಹೋಗ್ಯದ ಯಾರ್ದು ಅವ್ರು, ನೀವೇ ಕಳ್ಳಿಕತ್ತೀರಿ. ಹ್ಞೂ ಎಲ್ಲರೂ ಅಳ್ಳಿಕತ್ತಾರೆ, ಅದು ಏನು ಅಳಿ ಬರೋದಿಲ್ಲ. ಅವ ಅಳ್ತಾ ಇದ್ದಾನ ಪುಣ್ಯಾತ್ಮ, ನಾ ಹೋಗಿ ಸಮಾಧಾನ ಮಾಡ್ತೀನಿ ಎಂದು. ಹೆಂಗೆ ಮಾಡ್ತೀವಿ ಸಮಾಧಾನ ಅಂತ ಕೇಳಿದ ರುದ್ರದೇವರು. ಸೀತಾನ ವೇಷ ಹಾಕ್ಕೊಂಡು, ಈಕಿ ಸೀತಾ ಇಲ್ಲಿದ್ದಾಳೆ, ಅವಳ ವೇಷ ನಾನು ಹಾಕ್ಕೊಂಡು ಹೋಗಿ ಅವ್ರಿಗೆ ಸಮಾಧಾನ ಮಾಡ್ತೀನಿ ಅಂದರು. ಬೇಡ ಅಂತ ಹೇಳಿ ರುದ್ರದೇವರು, ಆ ಕೆಲಸ ಮಾಡಬೇಡ ಅಂತ ಹೇಳಿ. ಇಲ್ಲ ಅದೇ ಮಾಡ್ತೀನಿ, ಹೋಗಿ. ಸೀತಾದೇವಿ ವೇಷ ಹಾಕ್ಕೊಂಡು ಪಾರ್ವತಿ ಎದುರಿಗೆ ಬಂದು ನಿಂತ್ಕೊಂಡು ರಾಮ ಹುಡುಕ್ತಾ ಇದ್ದಂತೆ. ಸೀತಾ ಅಲ್ಲಿದ್ದಾಳ, ಸೀತಾ ಇಲ್ಲಿದ್ದಾಗ ಈಕಿ ಎದುರಿಗೆ ಬಂದ್ಲಂತೆ. ನೋಡಿದ ಮೇಲೆ ಸಂತೋಷ ಆಗಬೇಕು ದುಃಖ ಆಗಬೇಕು, ಹೆಂಡತಿ ಇದ್ದಕ್ಕಿದ್ದಂಗೆ ಎದುರಿಗೆ ಬಂದ್ಬಿಟ್ರೆ ಏನಾಗ್ತಾ ಹೇಳೋಣ ಅಂತ. ಎಲ್ಲೋ ಹೋಗ್ಯಾಳ ಅಂತ ತಿಳ್ಕೊಂಡಿರ್ತಾಳೆ, ಒಮ್ಮೆನವ್ರು ಬಂದ್ಬೋಣ ದೊಡ್ಡ ಬಿಡ್ತಾ ಇದೀವಿ, ಒಮ್ಮೆನೊಮ್ಮೆಲೆ ಹಿಂಗ್ಯಾಕಾತು ಅಂತ ತಿಳ್ಕೊಂಡು ಹೇಳಿ ರಾಮ ಬಿದ್ದು ಬಿದ್ದು ನಗ್ಲಿಕ್ಕೆ ಶುರು ಮಾಡಿದ್ನಂತೆ. ಅಕ್ಕಿ ಪಾರ್ವತಿ ಕೇಳಿದಂತೆ, ಯಾಕೆ ನಗ್ಲಿಕತ್ತಿ ಅಂತ. ಒಬ್ಬ ಸೀತಾನ ಕಳ್ಕೊಂಡೆ ಹಿಂಗಾಗ್ಯದ, ಇನ್ನೊಬ್ಬಕ್ಕೆ ಸೀತಾ ಬಂದ್ರೆ ಏನು ಮಾಡಲಿ ಕೇಳಿದಂತೆ. ಅಕ್ಕಿ ಸೀತಾ ಅಲ್ಲೇ ಇದ್ದರೆ ಬಾಜುಕ್ಕೆ ಇಲ್ಲೆಲ್ಲಿ ಹೋಗಿದ್ದಿಲ್ಲ. ಅನ್ಯೇಷ ಮದೃಶ್ಯ ಜನಕಾತ್ಮಜ. ಶ್ರೀಮದಾಚಾರ್ಯ ತಾತ್ಪರ್ಯದಲ್ಲಿ ಏನು ಬರೆದಿದ್ದಾರೋ ತುಳಸಿದಾಸರು ಅದೇ ಬರೆದಿದ್ದಾರೆ, ಬೇರೆ ಬರೀಲಿಲ್ಲ ಅವರು. ಪ್ರತಿಕೃತಿಯನ್ನು ಬರೀತಾರೆ ತುಳಸಿದಾಸರು, ಆಚಾರ್ಯ ಸಿದ್ಧಾಂತವನ್ನು ಒಪ್ಪಿಕೊಳ್ತಾರೆ ಅವರು. ಸೀತಾದೇವಿ ಜೊತೆಗಿದ್ದು ರಾಮನ ಜೊತೆಗೆ ಪಾರ್ವತಿಗೆ ದರ್ಶನ ಮಾಡಿಸಿದಂತ ರಾಮಚಂದ್ರ. ಈಗ ಇಲ್ಲಿದ್ದಾಳು ಸೀತಾ, ಅಲ್ಲಿ ಒಬ್ಬಕ್ಕಿದ್ದಾಳಲ್ಲ, ಇಲ್ಲೊಬ್ಬಕ್ಕಿದ್ದಾಳು ನೋಡು ಅಂತ ದರ್ಶನ ಮಾಡಿಸಿ ಕಳಿಸಿದ್ರಂತೆ. ಹೀಗಾಯಿತು ಅಂತ ಬರೀತಾರೆ. ಅಂದಮೇಲೆ ಅವಳು ಕೈಲಾಸಕ್ಕೆ ಹೋದ್ಲು ಅಂತ ಒಂದು ಅರ್ಥ. ಅಥವಾ ಇನ್ನೊಂದು ಅರ್ಥ ಬರೀತಾರೆ ನಮ್ಮ ಆಚಾರ್ಯ. ಏನು? ಅವಿ ಅವಿ ಅಂದರೆ ಸೂರ್ಯ. ಅವಿನ ಆಯಿತಿ ಇತಿ ಅವ್ಯಯ. ಸೂರ್ಯನಿಂದ ಕರೆಸಲ್ಪಟ್ಟವಳಾದ್ದರಿಂದ ಅವಳಿಗೆ ಅವ್ಯಯ ಅಂತ ಹೆಸರಂತೆ. ಅವಿ ಅಂದರೆ ಸೂರ್ಯ ಸಂಸ್ಕೃತದಲ್ಲಿ. ಅಯತಿ ಅಂದರೆ ಬರೋದು, ಆಯತಿ ಕರೆಸೋದು. ಸೂರ್ಯನಿಂದ ಕರೆಸಿದ್ದಂತೆ. ಅವಿನಾ ಸೂರ್ಯನ ಆಯನಾರ್ಥಂ ಪ್ರೇಷಯತಿ ಅವ್ಯಯ ಅಂತ ಬರೆದ. ಏನದು? ಅಲ್ಲಿ ಸೂರ್ಯನನ್ನು ಕಳಿಸಿ ಲಕ್ಷ್ಮೀದೇವಿನ ಕರೆಸಿದ್ರಂತೆ. ಯಾವಾಗ ಪ್ರಶ್ನೆ. ಏನಾಯಿತು? ವೆಂಕಟೇಶ್ ಮಹಾತ್ಮೆ ಕಥೆ ಬಂತು, ಇವತ್ತು ಪ್ರಸಂಗ ಬಂತು. ಆ ವೆಂಕಟೇಶ್ ಮಹಾತ್ಮೆಯಲ್ಲಿ ಏನಾಯಿತು ಅಂದರೆ ಪದ್ಮಾವತಿ ಲಗ್ನ ಮಾಡ್ಕೊಳ್ಳೋದು ಅಂತ ಫಿಕ್ಸ್ ಆಯ್ತಂತೆ. ಫಿಕ್ಸ್ ಯಾರ್ರಿ ಪಾಪಕ್ಕೆ ಬಕುಲಾದೇವಿ ಕುದುರೆ ಹತ್ತಾರ್ದ, ಕುದುರೆ ಹತ್ತಿ ಹೋಗಿ ಎಲ್ಲ ಮಾಡ್ಕೊಂಡು ಬಂದ ಮೇಲೆ ಶ್ರೀನಿವಾಸನ್ನ ಅಂತ, ಬ್ಯಾಡ ಬಿಡಮ್ಮ ಮದುವೆ ಅಲ್ಲೇ ಅಂತ. ಅಲ್ಲ ಇಷ್ಟೆಲ್ಲ ಹೋಗಿ ಮಾತಾಡ್ಕೊಂಡು ಬಂದದ್ದು ಬ್ಯಾಡ ಅಂತೀಯಲ್ಲ, ಏನಾತಕ್ಕೆ? ಅಲ್ಲ ಈಗ ಬೀಗತನ ಮಾಡ್ಬೇಕಾಗ್ಯದ ಎದುರುಗೊಳ್ಳಿಕ್ಕೆ. ನಿಮ್ಮಲ್ಲಿ ಯಾರ ಕರಿವಿ ಅಂದ್ರೆ ನಾವೊಬ್ಬವ ನೀ ಒಬ್ಬಕ್ಕೆ, ಇಬ್ಬರ ಎಷ್ಟು ಸರ್ತಿ ಅಲ್ಲ ಬೆಲ್ಲ ಮಾಡ್ಕೊಳ್ಳೋದು, ಇಬ್ಬರ ಹೋಗೋಗಿ ಫೋಟೋದಾಗ ಒಂದು 4 ಮಂದಿ ಬೇಡ ಕೊನೆಗೆ. ಅದಕ್ಕೆ ಮತ್ತೇನು ಮಾಡಬೇಕು? ಬಗ್ಲಾದೇವ್ ಕರಿಯವ್ರಲ್ಲ, ಕರಿ ನಿಮ್ಮವ್ರನ್ನ ಕರಿ ಅನ್ಕೊಳ್ಳಿ. ಆ ಬ್ರಹ್ಮದೇವ್ರಿಗೆ ಅಷ್ಟು ಬಂದ್ಬಿಟ್ರಿ. ಇನ್ನು ಆಯಿತು, ಎಲ್ಲ ಆಯ್ತು, ಇನ್ನು ಸರಿ ಶುರು ಆಗ್ಬೇಕು. ನಾಳೆ ಬೆಳಗ್ಗೆ ಎದ್ದು ಸುರುಗಿ ಎಲ್ಲ ಆಗಬೇಕು. ಮತ್ತೆ ಬ್ರಹ್ಮದೇವ್ರ ಮುಂದೆ ಹತ್ತು ಕೂತೀವ. ಶ್ರೀನಿವಾಸ ಅಂದ. ಮತ್ತೇನಪ್ಪ ಶ್ರೀನಿವಾಸ ಅಂದವ. ಬ್ರಹ್ಮದೇವ್ರು ಏನು ಸ್ವಾಮಿ ಮತ್ತೇನು ಅಂದರು. ಲಕ್ಷ್ಮೀದೇವಿ ಇಲ್ಲ, ಅದಕ್ಕೆ ನಾವು ಅಲ್ಲೇ ಎಂದು. ಬ್ರಹ್ಮದೇವ್ರು ಏನು ಗೊತ್ತೇನು? ಆಕಿ ಹೋಗ್ಯಾಳಂತ ಈಕಿನ ಮಾಡ್ಕೊಳಿಕತ್ತಿ, ಮತ್ತೆ ಯಾಕೆ ಆಕಿ ಇದಕ್ಕೆ ಇಲ್ಲಿಲ್ಲ, ಆಕಿ ಇದನ್ನ ಲಗ್ನ ಮಾಡ್ಕೋತೀನಿ. ಯಾರು ಹೋಗಿ ಕರೆದು ಬರ್ಬೇಕ್ರಿ ಈಗ? ಲಕ್ಷ್ಮೀದೇವಿ ನಿಮ್ಮ ಮನೆಯವ್ರು ಇನ್ನೊಂದು ಲಗ್ನ ಮಾಡ್ಕೊಳಿಕತ್ತಾರ ಬಾ ಅಂತ ಕರಿಬೇಕ? ಬಿಡಲ್ಲ ಎರಡೇಟು. ಅದು ಕೊಲ್ಲಾಪುರಕ್ಕೆ ಬೇರೆ ಹೋಗಿ ಕರ್ಕೊಂಡ್ಬರ್ಬೇಕಂತೀವಿ. ತಿರುಪತಿಯಾಗ ಕೋಲ್ಹಾಪುರದಾಗ
ಯಾರನ್ನ ಕಳಿಸ್ಬೇಕು ವಿಚಾರ ಮಾಡಿದ್ದು. ಸೂರ್ಯನ ಇವ ಬಂದ ಸೂರ್ಯ ಏನು ಮಾಡೋದು, ನೀ ಹೋಗಿ ಕರ್ಕೊಂಬ, ಸುಮ್ ಕೂಡು ಸ್ವಾಮಿ, ಎಲ್ಲಿ ನನಗೆ ಕೆಲಸದಿಂದ ತೆಗೆದು ಹಾಕ್ಬೇಕಂತ ಇಟ್ಕೊಂಡು ಏನು ಸುಮ್ಮನೆ ಏನೋ ಸುತ್ಕೋತ ಕೂತೀನಿ ನನ್ನ ಪಾಡಿಗೆ. ನಾನು ಕೆಲವರು ಗುಡಿ ಸುತ್ತಿರ್ತಾರೆ ನೋಡಿ, ಸುಮ್ಮನೆ ಗುಡಿ ಸುತ್ತಿರಂಗಿಲ್ಲ, ನನ್ನ ಪಾಡಿಗೆ ನಾನು ಸುತ್ಕೋತಿದ್ದೀನಿ. ಲಕ್ಷ್ಮೀದೇವಿಗೆ ಸೂರ್ಯಚಂದ್ರರ ಮೇಲೆ ಭಾಳ ಪ್ರೀತಿ ಅಂತ. ಯಾಕೆ ಸುಮ್ಮನೆ ಒಂದು ಪರೀಕ್ಷೆ, ಬುದ್ಧಿಶಕ್ತಿ ಪರೀಕ್ಷೆ ಮಾಡೋಣ. ಸೂರ್ಯಚಂದ್ರರ ಮೇಲೆ ಲಕ್ಷ್ಮೀದೇವಿ ಭಾಳ ಪ್ರೀತಿ ಅಂತ. ಯಾಕೆ ಗೊತ್ತಾ, ಅವರಿಬ್ಬರನ್ನು ಸೇರಿಸಿದಾಗ ಅವಳ ಹೆಸರು ಹುಟ್ಟುಕೊಳ್ತದೆ. ಶ ಅಂದರೆ ಚಂದ್ರ, ರ ಅಂದರೆ ರವಿ, ಸೇರಿದಾಗ ಶ್ರೀ ಅಂತ ಆಗ್ತದೆ. ಶ ಪ್ಲಸ್ ರ ಇವೆರಡು ಕೂಡಿದಾಗೇನು ಶ್ರೀ, ಅವಳೇ ಲಕ್ಷ್ಮೀದೇವಿ. ಅದಕ್ಕಾಗಿ ಸೂರ್ಯಚಂದ್ರರ ಮೇಲೆ ಅಷ್ಟು ಪ್ರೇಮ ಅವಳಿಗೆ. ಕಾರಣ ಏನು, ನನ್ನ ಹೆಸರು ಅವರಿಬ್ಬರ ಅಕ್ಷರ ಮೊದಲಿಂದ ಆಗ್ತದೆ ಅಂತ ತಿಳ್ಕೊಂಡು. ಆಯಿತು ಅಂದರು. ಸೂರ್ಯನಿಗೆ ಹೇಳಿ, ಇಲ್ಲಿ ಬಾ, ನಿಂಗೆ ಹೆಂಗೆ ಕರ್ಕೊಂಬರ್ಬೇಕು ಅಂತ ಪ್ಲ್ಯಾನ್ ಹೇಳ್ತೀನಿ, ಏನು ಮಾಡಬೇಕು. ಸುಮ್ಮನೆ ಹೋಗು, ಬಾಗ್ಲ ಬಾರಿಸಿ, ಬಾಗ್ಲ ತೆಗಿತಾಳಕ್ಕಿ, ಏನು ಅಂತ ಕೇಳ್ತಾಳ. ಒಟ್ಟ ಹೇಳಿಕೊಬೇಡ, ಇಷ್ಟೇ ಅಳ್ತಿರು. ಎಷ್ಟೊತ್ತು ಅಂತ ಕೇಳ್ದ ಅವನು ಸೂರ್ಯ, ಇಷ್ಟೇ ಅಳ್ತಿರು ಎಷ್ಟೊತ್ತು. ಆಕಿ ಅಂತಾಳ, ಒಂದ ಹೇಳು, ಇಲ್ಲ ಅಳು, ಇಲ್ಲ ಹೇಳಳು, ಇಲ್ಲ ಹತ್ತು ಹೇಳು ಅಂತ. ಅಲ್ಲಿ ತನಕ ಅವಳು ಆಯಿತು ಅಂತ. ಏನು ಹೇಳಬೇಕು, ಇಷ್ಟೇ ಹೋಗು, ಅಳು, ನಿಮ್ಮ ಮನೆಯವ್ರು ಮುಗಿಯಿತು, ನಿಮ್ಮ ಮನೆಯವ್ರು ಇಷ್ಟೇ ಹೇಳು. ಗಾಬರಿ ಹತ್ರ ಸೂರ್ಯಗೆ, ದೇವರು ಹೋಗ್ತಾನ ಅಂತ ಹೇಳಿದ್ರೆ ಇನ್ನೇನು ಮಾಡ್ತಾಳೆ ಲಕ್ಷ್ಮೀದೇವಿ ಎಂದು. ಪರಮಾತ್ಮಂದ ನೀ ಏನು ಚಿಂತೆ ಮಾಡಬೇಡ, ಮಮ ಮಾಯ ದುರತ್ತೆಯ, ನಾ ಎಲ್ಲ ನೋಡ್ಕೋತೀನಿ, ನೀ ಹೋಗೋದು. ಸೀದಾ ಬಂದರಿ ಸೂರ್ಯ. ಹೇಳ್ದ ಇಷ್ಟೊತ್ತಿಗೆ ಬೆಳಗ್ಗೆ ಆ ಕೊಲ್ಲಾಪುರದ ಈ ಟೆಂಪಲ್ ಅದಲ್ಲ, ಅಲ್ಲಿ ಅಂಗಳದಾಗ ಸಂಪಿಗೆ ಹೂವಿನ ಗಿಡ ಬೆಳೆದಿತ್ತು ಅಂತ. ಸಂಪಿಗೆ ಹೂ ಬಿಡಿಸ್ಕೊಂಡು ನಿಂತಿರ್ತಾಳೆ ಪೂಜಾಕ್ಕ ಅಂತ ತಿಳ್ಕೊಂಡು. ನೀ ಹೋಗಿ ನಿಂತ್ಕೊಂಡು ಹೋದ, ಪಾಪ ತಲೆ ತೊಳಗೆ ಹಾಕಿದ. ಅಂದ. ಲಕ್ಷ್ಮೀದೇವಿ ಕೇಳಿದ್ಲು, ಏನಾಯ್ತೋ, ಯಾರ ನಿನ್ನ ಜಾಗ ಕಿತ್ಕೊಂಡ್ರೆ ಅಂತೇಳಿ. ಇಲ್ಲಿ ಹೊಡೆದ್ರೇನೋ, ಬಡದು ಇಲ್ಲ, ಹೇಳ್ತೀಯೋ ಇಲ್ಲ, ಇಷ್ಟು ಹೇಳೋದು ಕೊನೆಗೆ. ಆಗ ಹೇಳ್ದ, ನಿಮ್ಮ ಮನೆಯವರು ಈಗ ತಿರುಪತಿ ಒಳಗೆ ಅಂದರು, ಅಯ್ಯೋ ನಡಿ ಮೊದಲು ಹೋಗೋಣ ಅಂತ ಹತ್ತಿ ಬಿಟ್ಟರೆ ಹೆಣ್ಮಗಳು ರಥ ಹತ್ತಿದ್ರಿ. ಅವಾಗಿನ ಹರಿಪ್ರಿಯ ಆಗಿದ್ದಿಲ್ಲ, ಅದಕ್ಕೆ ರಥ ಹತ್ತಬೇಕಾದ್ರು. ರಥ ಹತ್ತಿಕೊಂಡು ಸೀದಾ ಬಂದ್ರಿ. ಬರೋಬ್ಬರಿ ಬರೋ ಹೊತ್ತಿಗೆ ಇಷ್ಟೊತ್ತು ಹರಟಿ ಹೊಡ್ಕೋದು ಕೂತಿದ್ನಲ್ಲ ಶ್ರೀನಿವಾಸ, ಬ್ರಹ್ಮದೇವ್ರನ್ನ ರುದ್ರದೇವ ಎಮ್ಸಿದ. ಹೇಳ್ರಿ ಒಂಚೂರು ಹೇಳ್ರಿ, ಯಾಕೆ ಅಕ್ಕಿ ಬರೋ ಹೊತ್ತಿಗೆ ನಾವು ಹೋಗೋ ಹಂಗೆ ಕಾಣಿಸ್ಬೇಕು ಅಕ್ಕಿಗೆ ಅಂದ. ಇವ್ರ ಬೆನ್ಮೇಲೆ ಒಂದು ಕೈ, ಅವ್ರ ಬೆನ್ಮೇಲೆ ಒಂದು ಕೈ ಇಟ್ಕೊಂಡ, ಭುಜದ ಮೇಲೆ ಕೈ ಇಟ್ಕೊಂಡು ಕಾಲು ತಳ್ಕೋತ ಹೊಂಟಿದ್ನಂತ. ಇನ್ನೇನು ಹೋಗೇ ಬಿಡ್ತಾ ಇವ ಶ್ರೀನಿವಾಸ ಅಂತಮ್ಮ ಹಂಗೆ. ಅದಕ್ಕೆ ಹಂಗಾರಿ ಆ ಕಾಲಕ್ಕೆ ಯಥಾ ದೇಶಂ ಯಥಾ ಕಾಲಂ ಯಥಾ ಯುಗಂ, ಹಾಗೆ ವ್ಯವಹಾರ ಮಾಡಬೇಕು ಅಂತ ದೇವರು ತೋರಿಸ್ಕೊಟ್ಟಿದ್ದಾರೆ. ಅದನ್ನೇ ಅರ್ಥ ಬರೀತಾರೆ. ಶೃಗಾಲ ವಾಸುದೇವಸ್ಯ ನಗರಂ ಗಚ್ಚ ಭಾನುಮಾನ್ ತತ್ರಾಸ್ತೆ ಜಗತಾಂ ಮಾತಾ ತಾಮಾನಯ ಮಮ ಪ್ರಿಯಾಂ. ಅದಕ್ಕೆ ಅವಿ ಅಂದರೆ ಸೂರ್ಯ, ಅವನ ಮೂಲಕವಾಗಿ ಲಕ್ಷ್ಮೀದೇವಿಯನ್ನು ಕರೆಸಿದ್ದರಿಂದ ಅವ್ಯಯ ಅಂತ ಅವಳಿಗೆ ಹೆಸರು ಬಂತು ಅಂತ ವ್ಯಾಖ್ಯಾನ ಮಾಡ್ತಾರೆ. ಅಯೇ ಪುರುದಯೇ ವ್ಯಯೇ ಸುಖಮಯೇ ಶ್ರಿಯೇ ಸಂಶ್ರಯೇ ಧಿಯೇ ಭುವನ ಜಾಲಗೆ ಶುಭಜಯೇಭ್ಯತಾ ಪ್ರಾಪ್ತಯೇ ವಯೇ ರಣಮನಾಮಯೇ ರಚಿತ ಭಕ್ತ ಲೋಕಾಭಗೆ ಮಯೇಪ್ಸಿತ ಮದಶ್ಯಯೇ ತವನ ಕಿಂ ಮುರಾರಿ ಪ್ರಿಯೇ. ಸುಖಮಯೇ, ಲಕ್ಷ್ಮೀದೇವಿ ಸುಖಮಯಳು, ಎಂದೂ ಅವಳಿಗೆ ದುಃಖವೇ ಆಗಿಲ್ಲ. ಆಚಾರ್ಯರು ಸೀತಾದೇವಿಯಾದಾಗ ದುಃಖಪಟ್ಟಲ ಮತ್ತು ಹಾಗಿದ್ರೆ ಅಂದರೆ ಮೃಷ ಅಂತ ಬರೀತಾರೆ. ಗೀತಾ ತಾತ್ಪರ್ಯದ 14ನೇ ಅಧ್ಯಾಯದಲ್ಲಿ ಹೇಳುವಾಗ ಆ ಮಾತು ಬರೀತಾರೆ. ಮೃಷಾ ಪ್ರದರ್ಶನಮೇವ ಸೀತಾ ದುಃಖಾಧಿಕಂ ಅಂತ ಬರೀತಾರೆ. ಸೀತಾದೇವಿ ಎಂದು ದುಃಖಪಟ್ಟುಕೊಂಡ್ಲು ತಿಳಿಲೇಬೇಡ್ರಿ, ಅವಳು ದುಃಖ ಬರುವುದೇ ಇಲ್ಲ. ಸುಖಮಯೇ, ಮಹಾ ಸುಖಮಯಳಾಗಿರುವಂಥವಳು. ಶ್ರಿಯೇ ಸಂಶ್ರಯೇ, ಶ್ರೇಯ ಅಂದರೆ ಸಂಪತ್ತು, ಸಂಪತ್ತಿಗಾಗಿ ನಿನ್ನನ್ನು ಆಶ್ರಯಿಸಿಕೊಳ್ತೇನೆ ಅಂತ ಸ್ವಾಮಿಗಳು. ಹಾಗೇ ಪುರುದಯೇ ವ್ಯಯೇ ಸುಖಮಯೇ ಶ್ರಿಯೇ ಸಂಶ್ರಯೇ. ಶ್ರೇಯೇ ಅಂದರೆ ಸಂಪತ್ತಿಗಾಗಿ, ಸಂಶ್ರಯೇ ಅಂದರೆ ಆಶ್ರಯಿಸುತ್ತೇನೆ. ಬರೇ ಅಷ್ಟೇ ಅಲ್ಲ, ಧಿಯೇ ಬುದ್ಧಿ ಬರಬೇಕಲ್ಲ, ಮತ್ತೆ ಬರೀ ಸಂಪತ್ತು ಬಂದರೆ ಏನಾಯಿತು, ಬುದ್ಧಿಯೂ ಬರಬೇಕು. ಭುವನ ಜಾಲಯೇ, ಏನು ಚೆಂದಾಗಿದೆ ನೋಡ್ರಿ ಅದರ್ಥ. ಈ ಭುವನ ಜಾಲ ಏನು ಅರ್ಥ ಆಗಿಬಿಟ್ರೆ ಭಾರಿ ಚೆನ್ನಾಗಿರ್ತದ್ರಿ. ಅದು ಏನು ಅಂದರೆ ನೀರಿನಲ್ಲಿ ಹುಟ್ಟಿರುವಂತಹ ಕಮಲವನ್ನೇ ಆಸನವನ್ನಾಗಿ ಮಾಡಿಕೊಂಡವಳು ಅಂತ ಅರ್ಥ. ಅದಕ್ಕೆ ಭುವನ ಜಾಲಯೇ ಅಂತ ಶಬ್ದಕ್ಕೆ ನೀರಿನಲ್ಲಿ ಹುಟ್ಟಿರುವಂತಹ ಕಮಲವನ್ನೇ ಆಸನವನ್ನಾಗಿ ಮಾಡಿಕೊಂಡವಳು ಕಮಲಾಲಯ ಅಂತ ಕರೆಸಿಕೊಳ್ತಾ ಇದ್ದಾಳೆ. ಭುವನ ಜಾಲಯೇ ಶುಭಜಯೇಭ್ಯತಾ ಪ್ರಾಪ್ತಯೇ. ಮತ್ಯಾವುದಕ್ಕಾಗಿ ಅಂತ ಕೇಳಿದ್ರೆ ಶುಭ ಜಯ ಇಭ್ಯತ. ಇಭ್ಯತ ಅಂದರೆ ಸ್ವಾಮಿತ್ವ. ನಿನ್ನಿಂದ ನಮಗೆ ಶುಭವಾಗಲಿ, ನಿನ್ನಿಂದ ನಮಗೆ ಜಯವಾಗಲಿ, ನಿನ್ನಿಂದ ನಮಗೆ ಸ್ವಾಮಿತ್ವ ದೊರಕಲಿ, ನಾವು ರಾಜರಾಗಿ ಬರಿಬೇಕು, ಅದಕ್ಕಾಗಿ ಕೊಡು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ವಯೇ ಅರಣಂ ಅನಾಮಯೇ ರೋಗರಹಿತಳಾಗಿರುವಂಥವಳೇ ರಚಿತ ಭಕ್ತ ಲೋಕಾಭಯೇ.
ಜಗತ್ತಿಗೆಲ್ಲದಕ್ಕೂ ಕೂಡ ಅಭಯವನ್ನು ನೀಡುವಂಥವಳಾದವಳು. ಮಯೇಪ್ಸಿತಂ, ನನಗೆ ಬೇಕಾಗಿರುವಂತಹ ಈ ಮೇಲಿನ ಎಲ್ಲ ಪದಾರ್ಥಗಳು ಅದಹ ತವನ ಕಿಂ ಮುರಾರಿ ಪ್ರಿಯೆ, ನಿನ್ನ ಕೈಯಲ್ಲಿ ಇಲ್ವೇನು, ಎಲ್ಲವೂ ನಿನ್ನ ಕೈಯಲ್ಲೇ ಇದೆ, ಆ ಭಗವಂತನಿಗೆ ಪ್ರಿಯಳಾದವಳೇ ಅಂತ ಹೀಗೆ ಲಕ್ಷ್ಮೀದೇವಿಯ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಅಯೇ ಪುರುದಯೇ ವ್ಯಯೇ ಸುಖಮಯೇ ಶ್ರಿಯೇ ಸಂಶ್ರಯೇ ಧಿಯೇ ಭುವನ ಜಾಲಗೆ ಶುಭಜಯೇಭ್ಯತಾ ಪ್ರಾಪ್ತಯೇ ವಯೇ ರಣಮನಾಮಯೇ ರಚಿತ ಭಕ್ತ ಲೋಕಾಭಯೇ ಮಯೇಪ್ಸಿತ ಮದಶಯೇ ತವನ ಕಿಂ ಮುರಾರಿ ಪ್ರಿಯೇ. 22ನೇ ಶ್ಲೋಕವನ್ನು ನೋಡಿ ಮುಕ್ತಾಯ ಮಾಡೋಣ, ಉಳಿದದನ್ನು ಮತ್ತೆ ನೋಡೋಣ. ಕೊನೆಯ ಶ್ಲೋಕ ಇವತ್ತಿನ ಪ್ರವಚನದಲ್ಲಿ ಏನು? ವೇದ ಹೇಳ್ತಿತ್ತು, ನಂಬ್ತಿರ್ಲಿಲ್ಲ, ಹೆಂಗೋ ಅಂತ ಸಂಶಯ ಬಂದಿತ್ತು, ಇವತ್ತು ವಿಶ್ವಾಸ ಬಂತು ಅಂತ ಒಂದು ಹೊಸ ರೀತಿಯಿಂದ ತುಂಬ ಚೆನ್ನಾಗಿ ನಿಂದಾಸ್ತುತಿ ಅಂತ ಇರ್ತದ್ರಿ ಇವತ್ತು. ಅಂದರೆ ಮೇಲ್ ನೋಡಿದ್ರೆ ಬೈದಂತೆ ಕಾಣಿಸಿ ಆಮೇಲೆ ಸ್ತೋತ್ರ ಮಾಡೋದು, ಮೇಲ್ ನೋಡಲಿಕ್ಕೆ ಬೈದಂತೆ ಇರಬೇಕು, ಒಳಗಡೆಗೆ ಸ್ತೋತ್ರ ಮಾಡದಂತೆ ಇರಬೇಕು, ಹಾಗಿರದೆ. ಏನು ವೇದ ಹೇಳಿತ್ತು? ದೇವರು ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮ ಗುಹಾಶಯಾನ್ ನಿಹಿತೋಸ್ಯ ಜಂತೋ ತಮಃಕ್ರತುಂ ಪಶ್ಯತಿ ಭೀತಶೋಕಃ ಧಾತುಪ್ರಸಾದ ಮಹಿಮಾನನೀಶಂ. ದೇವರು ಅಣುವಿಗಿಂತಲೂ ಅಣು, ಮಹತ್ತಿಗಿಂತಲೂ ಮಹತ್. ಇದು ವಾಸ್ತವದಲ್ಲಿ ವಿರುದ್ಧ ಧರ್ಮಗಳಿವೆರಡು. ಅಣುವಿಗಿಂತ ಅಣುವಾಗಿ ಇರುವಿಕೆ, ಮಹತ್ತಿಗಿಂತ ಮಹತ್ತಾಗಿರುವಿಕೆ ಎರಡೂ ಪರಮಾತ್ಮನಲ್ಲಿ ಒಬ್ಬನಲ್ಲೇ ಹೇಗೆ? ಇದು ವಿರುದ್ಧ ಧರ್ಮಗಳು ಭಗವಂತನಲ್ಲಿ ಹೇಗೆ ಹೇಗೆ ಅಂತ ವೇದ ಓದಿದಾಗಿನಿಂದ ಸಂಶಯ ಬಂದಿತ್ತು. ಏನು ದೊಡ್ಡ ವಿಷಯ ಅಲ್ಲ, ಇವತ್ತು ಅರ್ಥ ಆಯಿತು, ನಿನ್ನಲ್ಲಿ ವಿರುದ್ಧ ಧರ್ಮಗಳು ಇವೆ ಅಂತ ಅರ್ಥ ಆಯಿತು ಅಂತ ಒಂದು ಚಮತ್ಕಾರದ ಸ್ತೋತ್ರ. ಏನು? ವಿರುದ್ಧ ಗತಿರೀಶಿತಾ ಮಹದಣದ್ವಯೋರಾಶ್ರಯ ಕಥಂ ತಿಥಿ ಮಮಾಭವತ್ ಪ್ರತಿದಿನಂ ಮಹದ್ವಾಪರಃ ಹಿರಣ್ಯಕಶಪೋ ಸುತೆ ನರಕನಂದನೆ ಯದ್ದಯಾಂ ವಿಧಾಯ ಋತಧೀಸುತೆ ಮೈತನೋಷಿನೋ ತದ್ಗತಃ. ವಿರುದ್ಧಗತಿ, ಇದು ಅದು ಎರಡೆರಡು. ವಿರುದ್ಧಗತಿ ಈಶಿತ ಮಹದಣತ್ವಯೋರಾಶ್ರಯ. ಮಹತ್ವ ಅಣುತ್ವಗಳೆರಡೂ ಒಂದು ಕಡೆಗೆ ಇರೋದು ಇದು ಹೇಗೆ ಸಾಧ್ಯ? ಕಥಂ ತಿಥಿ ಮಮಾಭವತ್ ಪ್ರತಿದಿನಂ ಮಹಾದ್ವಾಪರಃ. ದ್ವಾಪರ ಅಂದರೆ ಸಂಶಯ ಅಂತ ಅರ್ಥ. ನೋಡ್ರಿ, ದ್ವಾಪರ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಸಂಶಯ ಅಂತ ಅರ್ಥ ಇದೆ. ಶಕುನಿ ಇದ್ದಾನಲ್ಲ, ಅವನೇ ದ್ವಾಪರ, ಅವನ ಹೆಸರೇ ದ್ವಾಪರ ಅಂತ. ಸಂಶಯಕ್ಕೆ ಅವನೇ ಅಭಿಮಾನಿ. ದೈತ್ಯರಲ್ಲಿ ದೇವತೆಗಳ ಸಂಶಯಕ್ಕೆ ಅಭಿಮಾನಿಗಳಾಗೋದಿಲ್ಲ. ದುರ್ಯೋಧನನಿಗೆ ಸದಾ ಬುದ್ಧಿವಾದವನ್ನು ಹೇಳುವ, ದುರ್ಬುದ್ಧಿವಾದವನ್ನು ಹೇಳುವ ಶಕುನಿ ಇದ್ದಾನಲ್ಲ, ಅವನೇ ದ್ವಾಪರ ಅಂತ ಹೆಸರು, ಸಂಶಯಕ್ಕೆ ಅಭಿಮಾನಿ. ಕಥಂ ತಿಥಿ ಮಮಾಭವತ್ ಪ್ರತಿದಿನಂ ಮಹದ್ವಾಪರ. ಹೆಂಗೂ ಮಹಾರಾಜ ಎರಡೆರಡು ಹೆಂಗಲ್ಲಿ ಹೆಂಗಿರ್ತಾನೆ ಒಂದು ಕಡೆಗಿದು? ಅಣುತ್ವನು ಅಂತಾರೆ, ಮಹತ್ವನು ಅಂತಾರೆ, ಹೆಂಗೆ ಕೊಡ್ಬೇಕಿದು? ವದರಾಜ ಸ್ವಾಮಿಗಳು ಅಹೋಬಿಲ್ ನರಸಿಂಹದೇವರು ಸ್ತೋತ್ರ ಮಾಡ್ತಾ ತೀರ್ಥಪ್ರಬಂಧದಲ್ಲಿ ಒಂದು ಮಾತಂತಾರೆ, ಸ್ವವಿರುದ್ಧ ಧರ್ಮಧರ್ಮಿತ್ವಂ. ನೀ ಸ್ತಂಭದಿಂದ ಹುಟ್ಟಿ ಬಂದು ಏನು ತೋರಿಸಿದಿ? ನೀ ನರಸಿಂಹನಾಗಿ ಏನು ತೋರಿಸಿದಿ ಅಂತ ಕೇಳಿದ್ರೆ, ಸ್ವವಿರುದ್ಧ ಧರ್ಮಧರ್ಮಿತ್ವಂ, ನಿನ್ನಲ್ಲಿ ವಿರುದ್ಧವಾದ ಧರ್ಮಧರ್ಮಿಗಳ ಸಮಾಗಮ ಇದೆ. ಏನು ವಿರುದ್ಧವಾದ? ಸಾಮಾನ್ಯವಾಗಿ ಲೋಕದಲ್ಲಿ ಚೇತನದಿಂದ ಚೇತನ ಹುಟ್ಟಬೇಕು ನಿಯಮ, ಜಡದಿಂದ ಹುಟ್ಟಿ ತೋರಿಸಿದೆಯಲ್ಲ, ಇದೇನು ಸಾಧ್ಯ ಆಯ್ತಿದು? ನರಸಿಂಹ ಅದ್ಭುತ ಸ್ತಂಭೋಸೌ ಪ್ರಕಟಯತ್ಯಸಃ. ಅಣುಮಹತ್ವಂಚ, ಅಣುತ್ವ ಮಹತ್ವಗಳನ್ನು, ವಿರುದ್ಧ ಧರ್ಮಗಳನ್ನು ಎಲ್ಲವನ್ನು ತೋರಿಸುವಂತಹ ಏಕೈಕ ರೂಪ ಯಾವುದು ಅಂತ ಕೇಳಿದರೆ ನರಸಿಂಹ ರೂಪ. ಚೇತನನಲ್ಲಿ ಚೇತನ ಹುಟ್ಟುತ್ತದೆ, ಜಡದಲ್ಲಿ ಚೇತನ ಹುಟ್ಟಿ ತೋರಿಸಿದಿ. ಬರೇ ಚೇತನ ಅಲ್ಲ, ಮಹಾಚೇತನ ಹುಟ್ಟಿ ತೋರಿಸಿದಿ. ಎರಡು ವಿರುದ್ಧ ಧರ್ಮಗಳು ಇನ್ಯಾವುದು? ಮೃಗತ್ವ ಮನುಷ್ಯತ್ವಗಳು, ಮೇಲಿಂದು ಸಿಂಹ ಕೆಳಗಿಂದು ನರ, ಎರಡು ವಿರುದ್ಧ ಧರ್ಮಗಳು. ಇವೆಲ್ಲ ತೋರಿಸಿದಾಗ ಅಣೋರಣೀಯ, ಅಣುವಾದ ಪದಾರ್ಥದಲ್ಲಿ ಅಣುವಾಗಿದ್ದಿ. ಈ ಜಗತ್ತೇನು ಭಾಳ ದೊಡ್ಡದೇನು ನಿನ್ನ ಮುಂದೆ? ಈ ಕಂಬೇನು ಭಾಳ ದೊಡ್ಡದೇನು? ಇಷ್ಟು ಚಿಕ್ಕದಾದ ಕಂಬದೊಳಗೆ ನೀನು ಮಹಾನಾಗಿ ಕೂತಿದ್ದಿ, ಎಲ್ಲ ಒಂದೇ ನರಸಿಂಹಾವತಾರದಲ್ಲೇ ತೋರಿಸ್ಬಿಟ್ಟಿಯಲ್ಲ ಅಂತ ತೀರ್ಥಪ್ರಬಂಧದಲ್ಲಿ ಹೇಳ್ತಾರೆ. ಹಾಗೆ ವಿರುದ್ಧ ಗತಿರೀಶಿತ, ಭಗವಂತನಲ್ಲಿ ವಿರುದ್ಧವಾದ ಧರ್ಮಗಳು. ಸತ್ಯಸಂಧ ತೀರ್ಥರು ವಿರುದ್ಧ ಗತಿರೀಶಿತ ಮಹದಣತ್ವಯೋರಾಶ್ರಯ ಕಥಂ ತಿಥಿ ಮಮಾಭವತ್ ಪ್ರತಿದಿನಂ ಮಹಾದ್ವಾಪರಃ ಹಿರಣ್ಯಕಶಪೋ ಸುತೆ ನರಕನಂದನೆ ಯದ್ದಯಾಂ ವಿಧಾಯ ಋತಿಧೀಸುತೆ ಮೈತನೋಷಿನೋ ತದ್ಗತಃ.
ಹಿರಣ್ಯಕಶಪೋ ಸುತೆ, ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದ, ನರಕನಂದನೆ ಭಗದತ್ತ, ಹಿರಣ್ಯಕಶಪೋ ಸುತೆ ನರಕನಂದನೆ ಯದ್ದಯಾಂ, ಅವರ ಮೇಲೆ ಅನುಗ್ರಹ ಮಾಡಿದ್ದಿ ನೀನು. ಹಿರಣ್ಯಕಶಿಪುವಿನ ಮಗನ ಮೇಲೆ ಅನುಗ್ರಹ ಮಾಡ್ತಿದ್ದೀಯ, ಭಗದತ್ತನ ಮೇಲೆ ಅನುಗ್ರಹ ಮಾಡ್ತಾ ಇದ್ದೀಯ. ವಿಧಾಯ ಋತಧೀಸುತೆ ಮೈತನೋಷಿನೋ ತದ್ಗತಗ, ನನ್ನ ಮೇಲೆ ಯಾಕೆ ಮಾಡುವಲ್ಲಾಗಿಪ್ಪ ನೀನು? ಹಿರಣ್ಯಕಶಿಪುವಿನ ಮಗನ ಮೇಲೆ ಮಾಡ್ಲಿಕ್ಕೆ ಬಂತು, ನರಕಾಸುರನ ಮಗನ ಮೇಲೆ ಮಾಡ್ಲಿಕ್ಕೆ ಬಂತು ನಿನಗೆ, ಸತ್ಯಬೋಧ ಸ್ವಾಮಿಗಳ ವರಕುಮಾರನಾದ ನನ್ನ ಮೇಲೆ ಮಾಡ್ಲಿಕ್ಕೆ ಬರವಲ್ತು ಅಂದರೆ ನಿನ್ನಲ್ಲಿ ವಿರುದ್ಧ ಧರ್ಮಗಳವ ಅಂತ ಕನ್ಫರ್ಮ್ ಆಯ್ತಿವಾಗ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ ಎಷ್ಟು ಚೆನ್ನಾಗಿದೆ ಅದು. ಅವರಲ್ಲಿ ಮಾಡ್ತಿ, ನಮ್ಮಲ್ಲಿ ಮಾಡಂಗಿಲ್ಲ ಅಂದರೆ ವಿರುದ್ಧ ಧರ್ಮ ಹೌದು, ಫಿಕ್ಸ್ ಆಯ್ತು. ಈ ನಾ ಏನು ವೇದ ಏನು ಹೇಳ್ತಾರೆ ಸುಮ್ಮನೆ ಅನ್ಕೊಂಡಿದ್ದೆ. ವಿರುದ್ಧ ಗತಿರೀಷಿತ ಮಹದಣತ್ವಯೋರಾಶ್ರಯ ಕಥಂ ತಿಥಿ ಮಮಾಭವತ್ ಪ್ರತಿದಿನಂ ಮಹದ್ವಾಪರಗ ಹಿರಣ್ಯಕಶಪೋ ಸುತೆ ನರಕನಂದನೆ ಯದ್ದಯಾಂ ವಿಧಾಯ ಋತಧೀಸುತೆ ಮೈತನೋಷಿನೋ ತದ್ಗತಃ. ಹಿರಣ್ಯಕಶಪುವಿನ ಮಗನಲ್ಲಿ ಮಾಡಿದ್ದೀಯ, ನರಕನ ಮಗನಲ್ಲಿ ಮಾಡಿದ್ದೀಯ, ಸತ್ಯಬೋಧ ಸ್ವಾಮಿಗಳ ವರಕುಮಾರನಲ್ಲಿ ನನ್ನ ಮಾಡಲಿಕ್ಕೇನಾಯಿತು ನಿನಗೆ? ಮತ್ತೊಂದು ಪಕ್ಷಪಾತ ನಿಂದು. ವ್ಯಾಖ್ಯಾನಕಾರ ತಿಳಿಸ್ತಾರೆ, ಮತ್ತೊಂದು ಪಕ್ಷಪಾತ. ಏನು ಪಕ್ಷಪಾತಪ್ಪ ನಿಂದು? ಅಲ್ಲ ಹೇಳಿದ್ರಲ್ಲ, ಅವ್ರ ಮಕ್ಕಳಿಗೆ ಮಾಡಿದ್ದಿ ನಿನಗೆ ಮಾಡಬಲ್ಲೆ ಆಗಿ, ಒಬ್ರಿಗೆ ಮಾಡಿ ಒಬ್ರಿಗೆ ಮಾಡಿಲ್ಲ ಅಂದ್ರೆ ಪಕ್ಷಪಾತ. ಹೌದು ಅಲ್ಲ? ಇಷ್ಟೇ ಅಲ್ಲ, ಮತ್ತೇನೇನು ವಿಷಯ ಅಲ್ಲಂತ. ಅವರ ಅಪ್ಪಂದರಲ್ಲಿ ಏನು ಗುಣ ಇದ್ದೋಪ? ಏನು ಹಿರಣ್ಯಕಶಿಪು ಏನು ಭಾರೀ ಭಗವದ್ಭಕ್ತನ, ಏನು ನರಕಾಸುರ ಏನು ಭಾರೀ ಭಗವದ್ಭಕ್ತನ, ಎರಡೆರಡು ಏಕಾದಶಿ, ವಿಷ್ಣು ಪಂಚಕ ಚಾಂದ್ರಾಯಣ ಮಾಡ್ತಿದ್ನ, ಏನು ಮಡಿಲಿ ಸ್ನಾನ ಮಾಡಿ ಶಾಲಿಗ್ರಾಮ ಇಟ್ಕೊಂಡು ಪೂಜೆ ಮಾಡ್ತಿದ್ನ, ಏನು ಮಾಡ್ತಿದ್ದವ? ಅವರ ಅಪ್ಪಂದರು ಶುದ್ಧ ದುಷ್ಟರು, ದುಷ್ಟತೊಳಗೂ ಶುದ್ಧತ್ವ, ಪ್ಯೂರ್ ಶುದ್ಧರು ಅಂತಿರ್ತಾರಲ್ಲ, ಪ್ಯೂರ್ ಶುದ್ಧವರು. ಹಂಗೇನು ಮಿಶ್ರವಾದ ದುಷ್ಟರಲ್ಲ. ಮತ್ತು ಕರ್ಣನಂಗೆ ಎರಡು ಜೀವ ಸಮಾವೇಶ ಆಗಿತ್ತು ಅಂತಲ್ಲ. ಅವರ ಅಪ್ಪಂದರು ಮಹಾದುಷ್ಟರಾಗಿದ್ದರೂ ಅವರ ಮಕ್ಕಳ ಮೇಲೆ ಅನುಗ್ರಹ ಮಾಡ್ಲಿಕ್ಕೆ ಬರ್ತಾ ಇದೆ. ಸತ್ಯಬೋಧ ಸ್ವಾಮಿಗಳಂಥವರ ವರಕುಮಾರನಾದವ್ರು ನನ್ನ ಮೇಲೆ ಮಾಡ್ಲಿಕ್ಕೆ ಬರ್ತಿಲ್ಲ ನಿನಗೆ? ನಿಜವಾಗ್ಲೂ ಪಕ್ಷಪಾತ ನಿನ್ನಲ್ಲದ, ವಿರುದ್ಧ ಧರ್ಮಗಳು ನಿನ್ನಲ್ಲಿ ಅದ ಅಂತ ಅನಿಸ್ತದ ಅಂದ್ಬಿಟ್ಟು. ಅದಕ್ಕೆ ಹೇಳು, ಅಪ್ಪಂದರ ಗುಣಗಳನ್ನು ನೋಡಿ ಅನುಗ್ರಹ ಮಾಡೋದಾಗಿದ್ರೆ ಪ್ರಹ್ಲಾದಗೂ ಮಾಡಬಾರ್ದು, ಭಗದತ್ತಗೂ ಮಾಡಬಾರ್ದು. ನೋಡಿ ಮಾಡೋದಾಗಿದ್ರೆ ಸತ್ಯಬೋಧ ಸ್ವಾಮಿಗಳು ಕೂಡ ನೋಡಿ ನನ್ನ ಮೇಲೆ ಮಾಡು ಅಂತ ಹೇಳ್ತಿದ್ದಾರೆ. ಎಷ್ಟು ಚೆನ್ನಾಗಿ ಸ್ತೋತ್ರ ಮಾಡ್ತಾರೆ. ವಿರುದ್ಧ ಗತಿರೀಷಿತ ಮಹದಣತ್ವಯೋರಾಶ್ರಯಗ ಕಥಂ ತಿಥಿ ಮಮಾಭವತ್ ಪ್ರತಿದಿನಂ ಮಹಾದ್ವಾಪರಗ ಹಿರಣ್ಯಕಶಪೋ ಸುತೆ ನರಕನಂದನೆ ಯದ್ದಯಾಂ ವಿಧಾಯ ಋತಧೀಸುತೆ ಮೈತನೋಷಿನೋ ತದ್ಗತಃ. ಎಲ್ಲರೂ ರಕ್ಷಣೆ ಮಾಡ್ಕೋತ ಪಾಪ ನೀನು ವಯಸ್ಸಾಗ್ಬಿಟ್ಟದಂತ ಮತ್ತೊಂದು ಚಾಟಿ ಮಾಡ್ತಾರೆ. ಮುಗಿಸ್ತೀನಿ. ಅಜಾಮಿಲ ಗಜಾಧಿಪದೃಪದಜಾಸ್ತ್ವಯ ಪಾಲಿತ ಸ್ವಹಂ ತವ ಭಟೋ ನ ಕಿಮವನೇ ಗತಂ ಪಾಟವಂ ಗುಣಮಹಿನಹೀತಿ ಮಾ ರಘುಪತೆ ದಯಾಂ ನಾಚರಂ ಶಿಲಾಕಲುಷನಾಶನೆ ಕೃತಕಿಲಾಬಲ ಸಾಧನೆ. ನಾಳೆ ದಿವಸ ಸಿಕ್ಕಾಗ ನೋಡಂತೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜನ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾತಿ ಪ್ರೀಣಯಾಮೋ ವಾಸುದೇವಂ ದೇವತಾ